ಬೆಂಗಳೂರಲ್ಲಿ ಇದ್ಕೊಂಡು ಮೈಸೂರಿಗೆ ಹೋಗಿ ಬೆಂಗಳೂರಿಗೆ ಬರ್ತಿರ್ಬೇಕಾದ್ರೆ ಏನು ಅನಿಸುತ್ತೆ? ನನಗೆ ನಮ್ಮೂರು ಆಯರ್ಹಳ್ಳಿ ಬಿಟ್ಟರೆ ನಿಂಗೆ ಯಾವ ಊರು ಇಷ್ಟ ಈ ದೇಶದಲ್ಲಿ ಅಂತ ಕೇಳಿದ್ರೆ ನಾನು ಬೆಂಗಳೂರೇ ಹೇಳೋದು. ನಾವು ಲಕ್ಷ ಅಂತ ಅಯ್ಯೋ ಲಕ್ಷಾಧಿಪತಿ ಅಂತೆ ಅಂತ ಮಾತಾಡ್ತಿದ್ರು ನಮ್ಮೂರಲ್ಲಿ. ಕೋಟಿ ಅಂತೆ ಅಂತ ಮಾತೇ ಬಂದಿರಲಿಲ್ಲ, ಆದರೆ ಕೋಟಿನೇ ಬಂದುಬಿಡ್ತು. ಆ ಹುಡುಕಾಟದಿಂದಾಗೆ ಪ್ರಾಯಶಃ ನಾವು ಗುಹೆಯಿಂದ ಇಲ್ಲಿ ಬಂದು ಕೂತ್ಕೊಂಡಿರೋದಂತ ಅನಿಸುತ್ತೆ. ಏನೋ ಅಲ್ಲೇನೋ ಇದೆ, ಅಲ್ಲೇನೋ ಇದೆ, ಅವ್ರ ಹತ್ರ ಏನೋ ಇದೆ, ಆ ಊರಲ್ಲಿ ಏನೋ ಇದೆ, ಆ ಕೆಲಸದಲ್ಲಿ ಏನೋ ಇದೆ. ಒಂದು ಹಿತೈಷಿಯಾಗಿ ಮಾತಾಡ್ತಾನೆ, ಏನೋ ಕೆಲವೊಂದು ಸಣ್ಣ ಪುಟ್ಟ ಹೆಲ್ಪ್ ಎಲ್ಲ ಮಾಡ್ತಿರ್ತಾನೆ. ಅವಳಿಗೆ ಗೊತ್ತಿಲ್ದಂಗೆ ಒಂದು ಪ್ರೀತಿ, ಆ ಪ್ರೀತಿ ದೈಹಿಕವಾಗಿ ಬದಲಾಗಲಿಕ್ಕೆ ಹೆಚ್ಚಿನ ಸಮಯ ತಗೊಳ್ಳಲ್ಲ. ಅದಕ್ಕೆ ಅವಳೇನು ಗಿಲ್ಟೆಲ್ಲ ಪಟ್ಕೊಳ್ತಾ ಇರಲ್ಲ, ಅವಳು ಸಂತೋಷವಾಗಿ ಆ ಸಂಬಂಧನ ಸ್ವೀಕರಿಸಿರ್ತಾಳೆ. ಆದರೆ ಆ ವ್ಯಕ್ತಿ ಅವಳಿಗೆ ಗೊತ್ತಿಲ್ದಂಗೆ ಅವರಿಬ್ಬರದ್ದು ಇಂಟಿಮೇಟ್ ಸೀನ್ಸನ್ನು ರೆಕಾರ್ಡ್ ಮಾಡಿಕೊಂಡು ಹರಿಬಿಟ್ಬಿಡ್ತಾನೆ ಮೊಬೈಲಲ್ಲಿ. ಸೊ ಅದು ಊರೆಲ್ಲ ಸುದ್ದಿ ಆಗುತ್ತೆ. ನನಗೊಂದು ಸಂಗಾತಿ ಬೇಕು ಅಂತ ಇದ್ದರೆ ಯಾರೋ ಆಡುವ ಇವ್ರು ಆ ಉದ್ದೇಶದಿಂದ ಮಾತಾಡಿರ್ಬೋದಾ ನನ್ನ ಬಗ್ಗೆ ಅಂತಲೇ ಅನಿಸುತ್ತೆ. ಒಂದು ಆ ಥರದ್ದೊಂದು ಮನಸ್ಥಿತಿಯಲ್ಲಿ ಇರ್ತಾಳು. ಇನ್ನೊಂದು ಆಫೀಸಲ್ಲೂ ಒಬ್ಬ ಹುಡುಗ ಅವಳಿಗಿಂತ ಸ್ವಲ್ಪ ಕಿರಿಯ, ಅವಳಿಗೆ ಇಷ್ಟ ಆಗ್ತಾ ಇರುತ್ತೆ. ನಿಮಗೆ ಹೆಂಗಸರ ಕಷ್ಟಗಳು ಅಷ್ಟೇ ಕಾಣ್ತಾವೆ, ಗಂಡಸರ ಕಷ್ಟಗಳು ಕಾಣಲ್ಲ? ಇಲ್ಲ ಸರ್, ಇಲ್ಲ. ನಮ್ಮ ಒಳಗೆ ಮನುಷ್ಯನ ಗಾಯಗಳಿಗೆ ಈ ಕಥೆಗಳು ಒಂಥರ ಮುಲಾಮು ಹಚ್ತಾ ಹೋಗುತ್ತೆ. ಲಂಕೇಶ್ ಕಾವ್ಯ, ನೀಲು ಕಾವ್ಯನ ಓದಿರೋರು ಗೊತ್ತಿರುತ್ತೆ. ಅದು ಒಂದು ಹೆಣ್ಣಿನ ಅಂತರಾಳ. ಬಟ್ ಅದನ್ನು ಬರಿತಿದ್ದು ಲಂಕೇಶ್ ಎಷ್ಟು ಚೆನ್ನಾಗಿ ಬರಿತಿದ್ರು ಅಂದರೆ ಅದನ್ನು ಹೆಣ್ಮಕ್ಳು ಕೂಡ ಅಷ್ಟು ಚೆನ್ನಾಗಿ ಅಭಿವ್ಯಕ್ತಿಗೊಳಿಸೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಸೊ ಹೀಗಾಗಿ ಆ ಲಿಮಿಟೇಷನ್ಗಳು ಕಥೆಗಾರರಿಗೆ ಇರಲ್ಲ, ಮತ್ತು ಇದ್ರೂ ಅವ್ರ ಕಥೆಗಾರರಾಗಲ್ಲ. ಸ್ನೇಹಿತರೆ ನಮಸ್ಕಾರ. ನಾವು ಹೊಸ ಪುಸ್ತಕ ಕಾರ್ಯಕ್ರಮದಲ್ಲಿವಿ ಮತ್ತು ಹೊಸ ಪುಸ್ತಕದಲ್ಲಿ ಇಬ್ಬರು ನಮ್ಮ ಅಪರೂಪದ ಪ್ರತಿಭಾನ್ವಿತ ಕಥೆಗಾರ್ತಿಯರು, ಯುವ ಕಥೆಗಾರ್ತಿಯರು ನಮ್ಮೊಳಗಿದ್ದಾರೆ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಮೊದಲನೇದಾಗಿ ನಮ್ಮ ಮೈಸೂರಿನ ಅಕ್ಕ ಕುಸುಮ ಆಯರ್ಹಳ್ಳಿ ನಮ್ಮೊಳಗಿದ್ದಾರೆ. ಕುಸುಮ ಅವರೇ ನಮಸ್ಕಾರ, ವೆಲ್ಕಮ್. ನಮಸ್ಕಾರ. ಅಕ್ಕ ಅಂದಿದ್ದೊಂದು ನಂಬೇಡಿ, ಆಮೇಲೆ ಇನ್ನೊಂದೇನೋ ಹೇಳಿದ್ರಿ ಅಲ್ವಾ, ಅದಕ್ಕಿಂತ ಮುಂಚೆ ಅದನ್ನು ನಂಬೇಡಿ. ಅಪರೂಪದ ಏನೇನೋ ಹೇಳಿದ್ರಿ. ಅರ್ಧ ನಂಬಿ, ಓಕೆ, ಇನ್ನರ್ಧ ನೀವು ನೋಡಿ, ನೀವು ಟೆಸ್ಟ್ ಮಾಡಿ. ಇದ್ರ ಜೊತೆಗೆ ಇನ್ನೊಬ್ಬರು ಚೆನ್ನೈಯಿಂದ ಬಂದಿರುವಂಥ ಇನ್ನೊಬ್ಬ ಕಥೆಗಾರ್ತಿದ್ದಾರೆ. ಇವರು ಒಂದು ಪುಸ್ತಕಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಲಭಿಸಿದೆ. ಅವರು ಶಾಂತಿ ಕೆ ಅಪ್ಪಣ್ಣ. ಶಾಂತಿಯವರ ನಮಸ್ಕಾರ, ವೆಲ್ಕಮ್ ಟು ದ ಶೋ. ನಾನು 2 ಪುಸ್ತಕಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಒಂದು ಕುಸುಮ ಅವರು ಬರೆದಿರುವಂಥ ಕಪಿಲೆ ಕಂಡ ಕಥೆಗಳು, ಇನ್ನೊಂದು ನಮ್ಮ ಶಾಂತಿಯವರು ಬರೆದಿರುವಂಥ ಶಾಂತಿ ಅಪ್ಪಣ್ಣ ಅವರು ಬರೆದಿರುವಂಥ ಚಿತ್ರಕಾರನ ಬೆರಳು. ಓಕೆ, ಈ 2 ಪುಸ್ತಕಗಳು ಕೂಡ ಎರಡು ವಿಶೇಷ ಇದೆ. ಒಂದೇನೆಂದರೆ ಈ 2 ಪುಸ್ತಕಗಳ ಜೊತೆಗೆ ಇನ್ನೊಂದು ಪುಸ್ತಕ, ದೀಪಾ ಹಿರೇಗುತ್ತಿಯವರ ಇನ್ನೊಂದು ಪುಸ್ತಕ, ಅದರ ಹೆಸರೇನು? ಸರಹದ್ದು. ಆ 3 ಪುಸ್ತಕಗಳು ಒಂದೇ ಸಲ ಬಿಡುಗಡೆ ಆಗಿದ್ದು ಒಂದು. ಆದರೆ ಎರಡನೇ ವಿಶೇಷತೆ ಏನಂತಂದರೆ ಈ 3 ಪುಸ್ತಕಗಳು ಕಥಾ ಸಂಕಲನಗಳು. ಹೌದು, ಕರೆಕ್ಟಾ? ಮತ್ತು ಇನ್ನೊಂದು ವಿಶೇಷತೆ ಏನಂದರೆ ಈ 3 ಜನ ಯುವ ಕಥೆಗಾರ್ತಿಯರು, ಗೆಳತಿಯರು. ಓಕೆ, ಎಸ್ ಕುಸುಮ, ವೆಲ್ಕಮ್ ಟು ಬೆಂಗಳೂರು. ಥ್ಯಾಂಕ್ ಯು. ಓಕೆ, ಬೆಂಗಳೂರಲ್ಲಿ ಇದ್ಕೊಂಡು ಮೈಸೂರಿಗೆ ಹೋಗಿ ಬೆಂಗಳೂರಿಗೆ ಬರ್ತಿರ್ಬೇಕಾದ್ರೆ ಏನು ಅನಿಸುತ್ತೆ? ಖುಷಿ ಆಗುತ್ತೆ. ನನಗೆ ನಮ್ಮೂರು ಆಯರ್ಹಳ್ಳಿ ಬಿಟ್ಟರೆ ನಿಂಗೆ ಯಾವ ಊರು ಇಷ್ಟ ಈ ದೇಶದಲ್ಲಿ ಅಂತ ಕೇಳಿದ್ರೆ ನಾನು ಬೆಂಗಳೂರೇ ಹೇಳೋದು. ಯಾಕಂದರೆ ಬೆಂಗಳೂರು ಅಂದರೆ ನಾನು ಶಾಂತಿಗೆ ನೆನ್ನೆ ಹೇಳ್ತಾ ಇದ್ದೆ, ಬಂದ ತಕ್ಷಣ ಒಂಥರ ನಮ್ಮ ಅಮ್ಮನ ಮನೆಗೆ ಬಂದಂಗೆ ಅನಿಸುತ್ತೆ ಕಣೆ ಅಂತ. ಅಂದರೆ ಈ ಊರು ಎಲ್ಲಿಂದನೇ ಯಾರೇ ಪಾಪ ಬಂದ್ರೂ ಅದು ಒಂಥರ ಯಾರನ್ನೂ ಬೇರೆ ಅಂತ ನೋಡದೆ ತನ್ನ ಮಕ್ಕಳ ಹಾಗೆ ಮಡಿಲಿಗೆ ಹಾಕ್ಕೊಂಡು ಕಾಪಾಡುವಂತಹ ಊರು. ನಮಗೆ ಅನ್ನ ಕೊಟ್ಟಿದೆ, ನನಗೆಲ್ಲನೂ ಕೊಟ್ಟಿದೆ ಬೆಂಗಳೂರು. ಹಾಗಾಗಿ ಬೆಂಗಳೂರು ನನಗೊಂಥರ ತಾಯಿ ಇದ್ದ ಹಾಗೆ. ಸೊ ನನಗೆ ಇಷ್ಟ ಬೆಂಗಳೂರು. ದಟ್ಸ್ ವೆರಿ ವೆರಿ ನೈಸ್. ಬೆಂಗಳೂರು ತುಂಬ ಜನರಿಗೆ ತಾಯಿ ಇದ್ದ ಹಾಗೆ. ಬಟ್ ಏನಂದರೆ ಬೆಂಗಳೂರನ್ನು ಆ ತಾಯಿ ನಿಮ್ಮನ್ನು ಒಪ್ಕೊಳ್ಬೇಕಂದ್ರೆ ನೀವು ಸ್ವಲ್ಪ ಹೊತ್ತು ದಿನ ಇಲ್ಲಿರಬೇಕು, ಸ್ವಲ್ಪ ಸ್ಟ್ರಗಲ್ ಮಾಡಬೇಕು ನೀವು, ಅಲ್ವಾ? ನೀವು ಹೊರಗಡೆ ನಿಂತ್ಕೊಂಡು ಓಕೆ ಒಂದು ಸ್ವಲ್ಪ ಏನೋ ಮಾಡಿ ಇದು ಸರಿ ಇಲ್ಲ ಅಂತ ಅನ್ಕೊಂಡ್ಬಿಟ್ರೆ ಅವಳು ನಿಮ್ಮನ್ನು ತಬ್ಕೊಳ್ಳಲ್ಲ, ಅಲ್ವಾ? ಸೊ ಆ ಒಂದು ತಾಳ್ಮೆ, ಆ ಪರಿಶ್ರಮ ಬೇಕು. ಅದು ಕುಸುಮ ಅವ್ರಿಗೆ ಖಂಡಿತ ತುಂಬ ಜನರಿಗೆ ನಮ್ಮಲ್ಲಿ ಅದು ಇದೆ. ಹೀಗಾಗಿ ನಾವು ಬೆಂಗಳೂರಲ್ಲಿ ಬರ್ತಾ ಇದ್ದೀವಿ. ಇನ್ನು ಶಾಂತಿಯವರು ಚೆನ್ನೈ ವಾಸಿ. ಓಕೆ, ನನಗೆ ಗೊತ್ತಿರಲಿಲ್ಲ ನೀವು ಚೆನ್ನೈಲಿರೋದು ಅಂತೇಳಿ. ಕೊಡಗು ಮೂಲದ, ಆದರೆ ಚೆನ್ನೈಲಿ ವಾಸವಿರುವಂಥ. ಸೊ ನೀವು ಬೆಂಗಳೂರು ನಂಟಿದೆಯಾ ನಿಮಗೆ? ಇಲ್ಲ, ಬೆಂಗಳೂರು ರೀತಿ ಏನಾದರೂ ಬಂದರೆ ಅಷ್ಟೇ ಉಂಟು, ಹೊರತು ಇಲ್ಲ. ಮೈಸೂರಲ್ಲಿ ಮನೆ ಇದೆ, ಬಟ್ ಅಲ್ಲಿಗೂ ಕೂಡ ತುಂಬ ಕಡಿಮೆ ನಾನು ಬರೋದು. ಓಕೆ, ನಾನು ಯಾಕೆ ಬೆಂಗಳೂರು ಮೈಸೂರು ಬಗ್ಗೆ ಮಾತಾಡ್ತೀನಿ ನನಗೆ ಗೊತ್ತಿಲ್ಲ, ಬಟ್ ಹಂಗೆ ಅನ್ನಿಸ್ತು ಯಾಕೇನೋ. ಸೊ ಕಪಿಲೆ ಕಂಡ ಕಥೆಗಳು ಮೂಲಕ ಮತ್ತೊಂದು ಸಲ ತೆರೆ ಮೇಲೆ ಬಂದಿದ್ದಾರೆ ಕುಸುಮ ಅವರು. ಸೊ ಕುಸುಮ, ನಿಮ್ಮ ಕಪಿಲೆ ಕಂಡ ಕಥೆಗಳು ಯಾಕೆ ಹೆಸರು ಅದು? ಅಂದರೆ ಸಾಮಾನ್ಯವಾಗಿ ಕಥಾ ಸಂಕಲನಕ್ಕೆ ಒಂದು ಆ ಇಡೀ ಕಥಾ ಸಂಕಲನದಲ್ಲಿರುವ ಯಾವುದಾದ್ರೂ ಒಂದು ಕತೆ ಹೆಸರಿಟ್ಟು ಈಗ ಮತ್ತು ಇತರ ಕಥೆಗಳು
ಹೌದು. ಅಂತ ಹೇಳೋದು. ಈಗ ಉದಾಹರಣೆಗೆ ಇಲ್ಲಿ ಇದೆಯಲ್ಲ, ಚಿತ್ರಕಾರನ ಬೆರಳು. ಅದು ಒಂದು ಕತೆ ಹೆಸರು. ಆ ಥರ ಅದೇ ಒಂದು ನಡ್ಕೊಂಡು ಬರ್ತಾ ಇತ್ತು. ಅಥವಾ ಅದಲ್ಲದೆ ನೋಡ್ಬೋದು, ನಾನು ಈ ಹೆಸರು ಯಾಕೆ ಇಟ್ಟಿದ್ದು ಅಂದರೆ, ನಾನು ಬರೆದಿರೋ ಸುಮಾರು ಕತೆಗಳಲ್ಲಿ ಈ ಸಂಕಲನದಲ್ಲಿರುವ ಬಹುತೇಕ ಕತೆಗಳು, ಒಂದೋ ಎರಡೋ ಬೆಂಗಳೂರಲ್ಲಿ ನಡೆಯೋ ಕತೆಗಳನ್ನು ಬಿಟ್ಟರೆ ಬಹುತೇಕ ಕತೆಗಳು ಆ ಕಪಿಲಾ ನದಿಯ ಹರವಿನಲ್ಲಿ, ನಾನು ಅದರಲ್ಲೂ ಕೂಡ ಬರೆದಿದ್ದೀನಿ, ಆ ನದಿ ಎಲ್ಲೆಲ್ಲಿ ಹರಿಯುತ್ತಲ್ಲ ಅಲ್ಲಿ ಆ ಪ್ರದೇಶದಲ್ಲಿ, ಕಪಿಲಾ ನದಿಯ ಪ್ರದೇಶದಲ್ಲಿ ಮತ್ತು ಆ ಭಾಷೆ, ಅಲ್ಲಿನ ಜನಜೀವನ, ಅಲ್ಲಿನ ಕಥೆಗಳು ಇವು. ಹಾಗಾಗಿ ಕಪಿಲೆ ಕಂಡ ಕಥೆಗಳು ಅಂದರೆ ನದಿ, ಇದರಲ್ಲಿ ನನ್ನ ಹಿಂದಿನ ಅವರ ಕಥೆಗಳು ಕೂಡ ಇದೆ, ಈಗಿನದು ಇದೆ. ಸೊ ನಾನು ನೋಡಿರಲ್ಲ, ಆದರೆ ಕೆಲವು ಕೇಳಿರ್ತೀನಿ. ಅದು ಎಲ್ಲಿಂದ ಬಂತು ಅಂದರೆ, ಒಂಥರ ನದಿ ಮಾತಾಡೋದಿಲ್ಲ, ಆದರೆ ಅದಕ್ಕೆ ಒಂದು ತನ್ನ ಸುತ್ತಲ ಜನಜೀವನದ ಎಲ್ಲ ಕಥೆಗಳೂ ಗೊತ್ತಿರುತ್ತೆ. ಹಾಗಾಗಿ ಅದು ಕಪಿಲೆ ಕಂಡ ಕಥೆಗಳು. ವಾವ್, ಸೂಪರ್. ಸೊ ಕುಸುಮ ಅವರು ತುಂಬ ವಿಶೇಷ ವ್ಯಕ್ತಿತ್ವ. ಯಾಕೆಂದರೆ ಅವರು ಬೆಂಗಳೂರು ನೋಡಿದ್ದಾರೆ, ಟಿ ವಿ ನೋಡಿದ್ದಾರೆ, ಸಿನಿಮಾ ನೋಡಿದ್ದಾರೆ, ಧಾರಾವಾಹಿ ನೋಡಿದ್ದಾರೆ, ಕಥೆಗಳನ್ನ ನೋಡಿದ್ದಾರೆ. ಈಗ ಮೈಸೂರಲ್ಲಿ ನೆಲೆ ಊರಿದ್ದಾರೆ. ಮೈಸೂರಿನಿಂದ ಆಯಿರಳ್ಳಿ. ಓಕೆ, ಮೈಸೂರಿನಿಂದ ಒಂದು 15 ಕಿಲೋಮೀಟರ್ ಇದೆಯಾ? ಹೌದು. ಸಾಮಾನ್ಯವಾಗಿ ನಾವು ನಮ್ಮ ಪಕ್ಕದಲ್ಲಿ ಯಾವ್ದು ಸಿಟಿ ಇರುತ್ತೆ ಅದನ್ನು ಸುಮ್ಮನೆ ಬೇರೆಯವ್ರಿಗೆ ಗೊತ್ತಾಗಲ್ಲ ಅಂತ ಎಲ್ಲೋ ದೂರದಲ್ಲಿದ್ದವ್ರಿಗೆ ಯಾವ ಊರು ಅಂದರೆ ಮೈಸೂರು ಅಂತ ಅಂದ್ಬಿಡ್ತೀವಿ. ಆದರೆ ಆ್ಯಕ್ಚುಲಿ ಮೈಸೂರಲ್ಲ. ಮೈಸೂರಿಗೆ ತುಂಬ ಹತ್ರ. ಮೈಸೂರು ಮತ್ತು ನಂಜನಗೂಡಿನ ಮಧ್ಯದಲ್ಲಿದೆ ನಮ್ಮ ಊರು, ನಮ್ಮ ತೋಟದ ಒಳಗಡೆ ನಮ್ಮ ಮನೆ. ಸೂಪರ್, ನೋಡಿ, ಬ್ಯೂಟಿಫುಲ್. ಸೊ ಈ ಕಥೆಗಳ ಬಗ್ಗೆ ನಾನು ಸುಮ್ಮನೆ ಗಮನಿಸಿರ್ಬೇಕಾದ್ರೆ, ಇಲ್ಲಿ ಹಿಂದೆ ಬೆನ್ನುಡಿನಲ್ಲಿ ಅವ್ರು ಬರೆದಿರೋ ಹಾಗೆ ನಮ್ಮ ಹಳ್ಳಿ ಹೆಣ್ಮಕ್ಳು ಕಷ್ಟಗಳ ಬಗ್ಗೆ ಮಾತಾಡುವಾಗ, ಅಯ್ಯೋ ಕೂಸೆ ನನ್ನ ಕತೆ ಬೆಳಗಾನು ಹೇಳಿದ್ರು ಮುಗಿಯಲ್ಲ, ಒಂದು ಬುಕ್, ಇದು ಡೈಲಾಗ್ ಎಲ್ಲ ಕಡೆ ಅಲ್ವಾ ಇದು? ಇರ್ಬೋದು ಸರ್. ಅಂದ್ರೆ ನಿಮ್ಮ ಕಡೆನೂ ಇದೆಯಾ ನನಗೆ ಗೊತ್ತಿಲ್ಲ. ಅಂದ್ರೆ ಈ ಥರ ಹೇಳಲ್ಲ, ಬಟ್ ತುಂಬ ಜನ ಈ ಥರ ಹೇಳ್ತಾರೆ, ಅಯ್ಯೋ ನಾನು ಬಿಡಿ ಒಂದು ಪುಸ್ತಕನೇ ಬರಿಬೋದು ನೀವು ಅಂತ ತುಂಬ ಜನ ನಿಮ್ಮ ಸ್ಲ್ಯಾಂಗಲ್ಲಿ ಹಿಂಗೆ ಹೇಳ್ತಾರೆ. ಬಟ್ ನನ್ನ ಪ್ರಶ್ನೆ ಏನಂತಂದರೆ, ನೀವು ಬೆಂಗಳೂರು, ಮೈಸೂರು, ನಿಮ್ಮ ಹಳ್ಳಿ ಎಲ್ಲವನ್ನೂ ನೋಡಿರೋದ್ರಿಂದ ಹಳ್ಳಿಯ ಬದುಕು, ಹಳ್ಳಿಯ ಹೆಣ್ಮಕ್ಳ ಕಥೆ ಬದಲಾಗ್ತಾ ಇದೆಯಾ, ಹಾಗೆ ಇದೆಯಾ ಕುಸುಮ? ಬಹುತೇಕ ಹಾಗೆ ಇದೆ. ಈಗ ನಾವಿಬ್ಬರು ಈಗ ತಾನೇ ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ಒಟ್ಟಿಗೆ ಭಾಗವಹಿಸಿ ಸ್ತ್ರೀಯರ ಕುರಿತಾದ ಬರಹಗಳ ಬಗ್ಗೆನೇ ಮಾತಾಡಿ ಇಲ್ಲಿ ಬಂದ್ವಿ. ಏನಾಗಿದೆ ಅಂದರೆ, ಸಾವಯವವಾಗಿ ಏನೇನು ಬದಲಾಗಬೇಕಿತ್ತಲ್ಲ ಅವರ ಬದುಕಲ್ಲಿ, ಮೊದಲು ಏನೂ ಇರಲಿಲ್ಲ, ಕಷ್ಟಗಳಿತ್ತು, ಹಣಕಾಸಿನ ತೊಂದರೆ ಇತ್ತು, ಎಜುಕೇಷನ್ ಇರಲಿಲ್ಲ, ಎಲ್ಲ ಇತ್ತು. ಹೆಣ್ಮಕ್ಳು ಅಂತಲ್ಲ, ಇಡೀ ಗಂಡಸರು ಹೆಂಗಸರು ಇಡೀ ಹಳ್ಳಿಯ ಜನಜೀವನ. ಹಣಕ್ಕೂ ಕಷ್ಟ ಇತ್ತು. ಜ್ಞಾನ ಅಂದರೆ ಜನಪದ ಜ್ಞಾನ ಅಲ್ಲ, ಬೇರೆ ಥರದ ಜ್ಞಾನಗಳೆಲ್ಲ ಕಡಿಮೆ ಇತ್ತು. ನಿಧಾನಕ್ಕೆ ವಿದ್ಯೆಯ ಜಗತ್ತಿಗೆ, ಎಜುಕೇಷನ್ಗೆ ಅವರು ತೆರೆದುಕೊಳ್ತಾ ಆ ಜ್ಞಾನ ಹೆಚ್ಚಾಗ್ತಾ ಸಾವಯವವಾಗಿ ಅವರು ಒಂಥರ ನಾಗರಿಕ ಜಗತ್ತಿಗೆ ಬರಬೇಕಾಗಿತ್ತು. ಆದರೆ ಈಗ ಏನಾಗಿದೆ ಅಂದರೆ, ರಪ್ಪನೆ ಒಂದು ಬದಲಾವಣೆ ಆಗಿದೆ. 2005 ನಂತರ ಆದ ಜಾಗತೀಕರಣದ ಪರಿಣಾಮವಾಗಿ, ಭೂಮಿಗಳು ತಮ್ಮ ಬೆಲೆ ಹೆಚ್ಚಿಸಿಕೊಂಡಿದ್ದರ ಪರಿಣಾಮವಾಗಿ, ಮತ್ತು ಏನು ಭೂಮಿಗಳಿಗೆ ಬೆಲೆ ಜಾಸ್ತಿ ಆದ ತಕ್ಷಣ ನಮ್ಮ ಬಡತನ ಕಮ್ಮಿ ಆಯಿತು. ಅಂದರೆ 1 ಎಕರೆ ಮಾರಿದರೆ 1 ಕೋಟಿ ಬಂತು. 1 ಕೋಟಿ ನಾವು ಇಡೀ ಜೀವಮಾನ ಎಲ್ಲ ನಮ್ಮ ಭೂಮಿಗಳಲ್ಲಿ ದುಡಿದ್ರೂ ಬರೋದಿಲ್ಲ 1 ಕೋಟಿ. ಆದರೆ 1 ಎಕರೆ ಮಾರಿಬಿಟ್ರೆ ಬಂದುಬಿಡುತ್ತೆ. ಅವಾಗ ನಾವು ಲಕ್ಷ ಅಂತ, ಅಯ್ಯೋ ಲಕ್ಷಾಧಿಪತಿ ಅಂತ ಮಾತಾಡ್ತಿದ್ರು ನಮ್ಮೂರಲ್ಲಿ. ಕೋಟಿ ಅಂತ ಮಾತೇ ಬಂದಿರಲಿಲ್ಲ, ಆದರೆ ಕೋಟಿನೇ ಬಂದ್ಬಿಡ್ತು ನಮ್ಮ ಊರುಗಳಿಗೆ. ಅದು ಒಂಥರ ಧುತ್ ಅಂತ ಏನೋ ಒಂದು ಬಂದಾಗ ನಮಗೆ ಏನು ಮಾಡಬೇಕು ಗೊತ್ತಾಗಲ್ಲ. ಯಾಕಂದ್ರೆ ಅದರಲ್ಲೊಂದು ಸಾವಯವ ಬೆಳವಣಿಗೆ. ಈಗ ನಿಮ್ಮ ಹತ್ರ ಇವತ್ತು 10,000 ಇದೆ, ನಾಳೆ 20 ಆಯಿತು, ನಾಡ್ದು 30 ಆಯಿತು ಅನ್ನೋದು ಬೇರೆ. ಇವತ್ತು 10,000 ಇತ್ತು, ನಾಳೆ 10 ಕೋಟಿ ಬಂದುಬಿಟ್ರೆ ಒಂಥರ ಗಲಿಬಿಲಿ ಆಗುತ್ತಲ್ಲ. ಅಂಥ ಸ್ಥಿತಿ ಇವತ್ತು ಎಲ್ಲ ಹಳ್ಳಿಗಳಲ್ಲೂ ಇದೆ, ನಮ್ಮೂರಂತಲ್ಲ. ಅದು ಒಂದು ಹೊಡೆತ. ಇನ್ನೊಂದು ಟೆಕ್ನಾಲಜಿಯ ಹೊಡೆತ. ಅಂದರೆ ಏನೂ ಗೊತ್ತಿಲ್ಲ ನನಗೆ, ಅಂದರೆ ಓದಕ್ಕೆ ಬರಲ್ಲ, ಆದರೆ ನನ್ನ ಕೈಯಲ್ಲಿ ಸ್ಮಾರ್ಟ್ಫೋನ್ ಬಂದುಬಿಟ್ಟಿದೆ, ನಾನು ಗೂಗಲ್ ಪೇ ಮಾಡಬೇಕು, ಈ ಥರದ. ಅಂದರೆ ನಾವು 1, 2, 3, 4 ಅಂತ ಮೆಟ್ಲು ಹತ್ತಬೇಕಾದ ಸ್ಥಿತಿನಲ್ಲಿ ನಾವು ಹಳ್ಳಿಗರು ಈಗ ಜಾಗತೀಕರಣ ಮತ್ತು ಟೆಕ್ನಾಲಜಿಯ ಒಂದು ರಪ್ಪನೆ ದಾಳಿಯಿಂದ 5ನೇ ಮೆಟ್ಲಿಂದ ಠಕ್ ಅಂತ 10ಕ್ಕೆ ಜಂಪ್ ಆಗಿಬಿಟ್ಟಿದ್ದೀವಿ. ಅದರಿಂದ ಸುಮಾರು ಬದಲಾವಣೆಗಳಾಗ್ತಿದೆ. ಆ ಬದಲಾವಣೆಗಳನ್ನು ಕೂಡ ಕತೆ ಆಗಿಸೋದಕ್ಕೆ ಪ್ರಯತ್ನ ಮಾಡಿದ್ದೀನಿ ನಾನು. ವಂಡರ್ಫುಲ್ ಕುಸುಮ. ಸೊ ನಾನು ಇವರ 7 ತಿನ್ ಕೇಳಿ ಆ ಪುಸ್ತಕದ ಕಥೆಗಳನ್ನ ಓದಿದ್ದೀನಿ. ಈ ಕಥೆಗಳನ್ನ ಇಲ್ಲಿದೆ. ನನಗೆ ಇವ್ರ ಸ್ಲ್ಯಾಂಗು, ಇವ್ರು ಬರೆಯೋ ರೀತಿ ತುಂಬ ಇಷ್ಟ. ಈಗ ಈ ಪುಸ್ತಕನ ಓದಬೇಕಾಗಿದೆ. ಈ ಪುಸ್ತಕನ ಪಬ್ಲಿಷ್ ಮಾಡಿದ್ದು ಅಂಕಿತ ಪ್ರಕಾಶನದವರು. ಯಾರಿಗೆ ಆಸಕ್ತಿ ಹುಟ್ಟಿದೆಯೋ ಅವರು ಆ ಪುಸ್ತಕನ ಅಂಕಿತ ಪ್ರಕಾಶನದ ಮೂಲಕ ಬೈ ಮಾಡ್ಬೋದು. ಅದರ ಲಿಂಕ್ಗಳನ್ನೆಲ್ಲವೂ ಕೂಡ ಕುಸುಮ ಅವ್ರು ಕೊಟ್ಟಿರ್ತಾರೆ, ನಾನು ಅದನ್ನು ಕೆಳಗಡೆ ಹಾಕಿರ್ತೀನಿ. ಸೊ ಇದು ನಾವು ಒಂದು ಪುಸ್ತಕದ ಬಗ್ಗೆ ಮಾತಾಡಿದ್ವಿ. ಈಗ ಸದ್ಯಕ್ಕೆ ಇನ್ನೊಂದು ಪುಸ್ತಕ, ಅದು ಚಿತ್ರಕಾರನ ಬೆರಳು, ಶಾಂತಿ ಕೆ ಅಪ್ಪಣ್ಣ.
ಶಾಂತಿ ಕೆ ಅಪ್ಪಣ್ಣ ಅವ್ರ ಬಗ್ಗೆ ಹೇಳೋದಾದರೆ ಕೊಡಗು ಮೂಲದವರು, ಈಗ ಚೆನ್ನೈನಲ್ಲಿ ವಾಸವಾಗಿದ್ದಾರೆ ಮತ್ತು ಅವ್ರಿಗೆ ಎಚ್ ಶಾಂತಾರಾಮ್ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಯುವ ಪುರಸ್ಕಾರ ಬಂದಿರುವಂಥದ್ದು ಮತ್ತು ಅದು ಬಿಟ್ಟು ಬೇರೆ ಬೇರೆ ಪ್ರಶಸ್ತಿಗಳು ಕೂಡ ಬಂದಿದೆ. ಸೊ ಶಾಂತಿಯವರೇ, ಚಿತ್ರಕಾರನ ಬೆರಳನ್ನ ಈ ಕಥಾ ಸಂಕಲನದ ಒಂದು ಕಥೆನ ಓದಿದ್ದೀನಿ, ಅದು ಚಿತ್ರಕಾರನ ಬೆರಳು ಓದಿದೆ ನಾನು. ಭಾಳ ಬ್ಯೂಟಿಫುಲ್ ಆಗಿರುವಂಥದ್ದು ಮತ್ತು ಎಲ್ಲರೂ ಮನಸ್ಸಲ್ಲಿರುವಂಥ ಹುಡುಕಾಟ ಇದೆಯಲ್ಲ, ಆ ಹುಡುಕಾಟದಿಂದಾಗೆ ಪ್ರಾಯಶಃ ನಾವು ಗುಹೆಯಿಂದ ಇಲ್ಲಿ ಬಂದು ಕೂತ್ಕೊಂಡಿರೋದಂತ ಅನಿಸುತ್ತೆ. ಏನೋ ಅಲ್ಲೇನೋ ಇದೆ, ಅಲ್ಲೇನೋ ಇದೆ, ಅವ್ರ ಹತ್ರ ಏನೋ ಇದೆ, ಆ ಊರಲ್ಲಿ ಏನೋ ಇದೆ, ಆ ಕೆಲಸದಲ್ಲಿ ಏನೋ ಇದೆ, ಆ ಸಂಬಂಧದಲ್ಲಿ ಏನೋ ಇದೆ, ಹಿಂಗೆ ಹಿಂಗೆ ಹೋಗ್ತಾ ಹೋಗ್ತಾ ಇಲ್ಲಿ ಬಂದು ಅಲ್ವಾ? ಸೊ ಆ ಹುಡುಕಾಟವೇ ನಿಮ್ಮ ಕಥೆಯ ಮುಖ್ಯ ತಿರುಳ ಹೇಗೆ? ಬಹುಶಃ ಆ ರೀತಿ ಹುಡುಕಾಟನೇ ನನ್ನಿಂದ ಬರೆಸ್ತಾ ಇದೆ ಅಂತ ಅನಿಸುತ್ತೆ. ಕರೆಕ್ಟ್. ಯಾಕೆಂದರೆ ನಮಗೆ ಎಲ್ಲೋ ಒಂದು ನೆಲೆಯಲ್ಲಿ ನಾವು ಆ ಒಂದು ನೆಮ್ಮದಿ ಕಾಣಲ್ಲ. ಏನೋ ಒಂದು ಇಲ್ಲಿಲ್ಲದ್ದು ಇನ್ನೆಲ್ಲೋ ಇದೆ, ಅಥವಾ ಅಲ್ಲಿ ಕಳೆದೋಗಿದ್ದರಲ್ಲಿ ಏನೋ ಇತ್ತು ಅನ್ನೋದೊಂದು ಮನಸ್ಥಿತಿ ನಮ್ಮ ಮೋಸ್ಟ್ಲಿ ಬಹುತೇಕ ನಾವು ಜನರಲೈಸ್ ಮಾಡಿ ನೋಡಿದಾಗ ಹಾಗೊಂದು ಮನಸ್ಥಿತಿ ನಮ್ಮೆಲ್ಲರೊಳಗೂ ಇದೆ. ನಾವು ಯಾವಾಗ ಇಲ್ಲ ನಮಗೊಂದು ಶಾಂತ ಸ್ಥಿತಪ್ರಜ್ಞೆ ಬಂದಾಗ ನಮ್ಮಿಂದ ಬರೆಯೋಕ್ಕಾಗಲ್ಲ. ನಮ್ಮ ಹುಡುಕಾಟನೇ ನಮ್ಮನ್ನು ಬರೆಸೋದು. ಕರೆಕ್ಟ್. ಸೊ ಅಂಥದ್ದೊಂದು ಹುಡುಕಾಟ, ಈಗ ಇದನ್ನು ಓದಿ ಇನ್ಯಾರೋ ಅದನ್ನು ರಿಲೇಟ್ ಮಾಡ್ಕೊತಾರೆ, ಯಾಕೆಂದರೆ ಅವರೊಳಗೂ ಅಂಥದ್ದೊಂದು ಹುಡುಕಾಟ ಇರುತ್ತೆ. ಸೊ ಹಾಗೆ ಬರೀತೀನಿ ಅಷ್ಟೇ. ಸೊ ಹಾಗೆ ಶಾಂತಿ, ನೀವು ನಿಮ್ಮ ಕಥೆಗಳನ್ನ ನಾನು ಒಂದು ಓದಿರೋದ್ರಿಂದ ನಾನು ಕಂಪ್ಲೀಟಾಗಿ ಎಲ್ಲದ್ರ ಬಗ್ಗೆ ಹೀಗೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಈ ಭಾಳಷ್ಟು ಜನರ ಮನಸ್ಸಲ್ಲಿರುವಂಥ ಒಂದು ಪ್ರಶ್ನೆ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಏನಂದರೆ, ಕಥೆ ಅಂದರೆ ಹೀಗೆ ಶುರುವಾಗಿ ಹೀಗೆ ಒಂದು ಸಂಘರ್ಷ ಆಗಿ ಹೀಗೆ ರಿಸಾಲ್ವ್ ಆಗುತ್ತೆ ಅಂತ ಒಂದು ಪ್ಯಾಟ್ರನ್ ನಾವು ಅನ್ಕೋತೀವಲ್ವ. ಆ ಪ್ಯಾಟ್ರನ್ ಬಿಟ್ಟು ಹೀಗೆ ಶುರುವಾಗಿ ಹೀಗೆ ಎಂಡ್ ಆಗಲ್ಲ, ಹೀಗೆ ಶುರುವಾಗಿದೆ ಅಷ್ಟೇ, ಅದು ಎಲ್ಲಿ ಹೋಗುತ್ತೆ ಅನ್ನೋದೊಂದು ಪ್ಯಾಟ್ರನ್ ಕೂಡ ಇರುವಂಥದ್ದು, ಮತ್ತು ಅದನ್ನು ನೀವು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀರ ಅಂತ ಅನ್ಸುತ್ತೆ. ಬಹುಶಃ ನಮ್ಮ ಲೈಫ್ ಕೂಡ ಹಾಗೆ ಅಲ್ವಾ, ಲೈಕ್ ಯಾವುದನ್ನು ನಾವು ನಿರ್ದಿಷ್ಟವಾಗಿ ಇದು ಹೀಗೆ ಮುಗಿಯುತ್ತೆ ಅಥವಾ ಇದು ಹೀಗೆ ಮುಗಿಬೇಕು ಅಂತ ಅನ್ನೋದಿಲ್ಲ. ಸೊ ನಾವು ಅಂದ್ಕೊಳ್ದೆ ಇರೋಂಥದ್ದು ಎಷ್ಟೋ ನಡೀತಾ ಹೋಗುತ್ತೆ ಲೈಫಲ್ಲಿ. ಸೊ ಅದನ್ನು ಎಕ್ಸ್ಪ್ಲೋರ್ ಮಾಡೋದೇ ನನ್ನ ಕತೆಗಳಲ್ಲಿ ಮೋಸ್ಟ್ಲಿ ನೀವು ಕಾಣಕ್ಕೆ ಸಿಗುತ್ತೆ. ಒಂದು ಓಪನ್ ಎಂಡ್ ಇರುತ್ತೆ. ಸೊ ಅದು ನನಗನ್ಸೋದು, ನಾವು ಒಂದು ಕತೆ ಬರೆದು ಇದು ಹೀಗೆ ಅಂತ ಮುಗಿಸಿದಾಗ ಅದು ಒಂದು ರೀತಿಯಾದ ಮನಸ್ಥಿತಿ ಓದುಗನಿಗೆ. ಅದೇ ನಾವು ಒಂದು ಓಪನ್ ಎಂಡ್ ಇಟ್ಟಾಗ, ಎಲ್ಲ ಕತೆಗಳೆಲ್ಲ ಮೋಸ್ಟ್ ಆಫ್ ದ ಸ್ಟೋರೀಸಲ್ಲಿ ಹಾಗಿರುತ್ತೆ. ಸೊ ಅದು ಓದುಗನ ಮನಸ್ಸಲ್ಲಿ ಕೂಡ ಬೆಳೀತಾ ಹೋಗುತ್ತೆ. ಯಾವ ಕತೆ ಓದುಗನಿಗೆ ತಲುಪುತ್ತೆ ಮತ್ತು ಓದುಗನ ಮನಸ್ಸಲ್ಲಿ ಬೆಳೆಯುತ್ತೋ ಆ ಕತೆ ನಿಲ್ಲುತ್ತೆ. ನಾವು ಇದು ಹೀಗೀಗೆ ಆಗುತ್ತೆ ಅಂತ ಬರೆದು ಅದು ಅಂಡರ್ಲೈನ್ ಮಾಡಿ ಅದು ಫುಲ್ ಸ್ಟಾಪ್ ಕೊಟ್ಟಿದ್ದು ಇಷ್ಟೇ ಅಂತಂದ್ಬಿಟ್ರೆ ಅದು ಒಂದು ಹಂತದಲ್ಲಿ ಮರ್ತೋಗುತ್ತೆ, ಅದು ಹಂತದಲ್ಲಿ ಮುಗಿದೋಗುತ್ತೆ. ಸೊ ಅದು ಓದುಗನ ಮನಸ್ಸಲ್ಲಿ ಬೆಳೆಯುವಂಥ ಕತೆಗಳು ಬಹುಕಾಲ ನಿಲ್ತವೆ. ಮತ್ತು ಆದರೆ ಅದಕ್ಕೋಸ್ಕರ ಪ್ರಯತ್ನ ಪಟ್ಟು ಹೀಗೆ ಬರೆಯಲ್ಲ. ಕೆಲವು ಕತೆಗಳು ಹಾಗೆ ಬರೆಸ್ಕೊಳ್ತೇವೆ. ನನ್ನ ಮಾತಿನಲ್ಲೇ ಹಾಗೆ ಬರೆದಿದ್ದೀನಿ. ಅಂದರೆ ಬರೆಸಿಕೊಂಡ ಕತೆಗಳಿಗೆ ಇದು ಅರ್ಪಣೆ ಅಂತ ಬರ್ದಿದ್ದೀನಿ ನಾನು, ಅಂದರೆ ಕೃತಜ್ಞತೆಗಳು ಅಂತ ಬರೆದಿದ್ದೀನಿ. ಸೊ ಯಾಕೆಂದರೆ ನಾವು ಯಾವತ್ತು ತುಂಬ ಕಷ್ಟಪಟ್ಟು ಒಂದು ಕತೆನ ಬರೆದಾಗ ಅದು ತುಂಬ ಆರ್ಟಿಫಿಷಿಯಲ್ ಆಗುತ್ತೆ. ಬಟ್ ಅದೊಂದು ನ್ಯಾಚುರಲ್ ಫ್ಲೋನಲ್ಲಿ ಆ ಕತೆ ಬಂದಾಗ, ಅದರದ್ದೇ ಆದ ಹರಿವಿನಲ್ಲಿ ಅದು ಬಂದಾಗ ಅದಕ್ಕೊಂದು ಸೊಗಸಿರುತ್ತೆ, ಅದಕ್ಕೊಂದು ಜೀವ ಇರುತ್ತೆ ಅಂತ ನಂಗೆ ಅನಿಸುತ್ತೆ. ಈಗ ನಾನು ಇನ್ನೊಂದು ಪ್ರಶ್ನೆ ಕೇಳ್ಬೋದು. ಈಗ ಕುಸುಮ ಅವರ ಕಥೆಗಳು, ಕಪಿಲೆ ಕಂಡ ಕಥೆಗಳಲ್ಲಿ ನಿಮ್ಗೆ ಯಾವ ಕತೆ ಇಷ್ಟ? ನನಗೆ ಅದನ್ನ ಶಾವಿಗೆ ಉಪ್ಪಿಟ್ಟು ಅಂತ ಅದು ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬರು ಓದಲೇಬೇಕಾದಂಥ. ಯಾಕೆಂದರೆ ಅದು ಒಂದು ಹೆಣ್ಣು ಅಂತಲೇ ಅಲ್ಲ, ಒಂದು ಹಳ್ಳಿ ಜೀವನ ಇರ್ಬೋದು, ಮೇನ್ಲಿ ಹೆಣ್ಣು ಅಂತಲೇ ತಗೊಳ್ಳಿ. ಒಂದು ಹೆಣ್ಣಿಂದು ಮನಸ್ಥಿತಿ ಆಗಿರ್ಬೋದು, ಅಥವಾ ಅದು ಅಲ್ಲಿದು ಹಳ್ಳಿದು ಪೊಲಿಟಿಕ್ಸ್ ಮಾತಾಡುತ್ತೆ, ಅವ್ರದ್ದು ಇತಿಮಿತಿಗಳ ಬಗ್ಗೆ ಮಾತಾಡುತ್ತೆ, ಆ ಮನಸ್ಸಿನಲ್ಲಿ ನಡೆಯೋ ಹೋರಾಟಗಳ ಬಗ್ಗೆ ಮಾತಾಡುತ್ತೆ. ಸೊ ಅದು ಒಂದು ಶಾವಿಗೆ ಉಪ್ಪಿಟ್ಟು ಅಂತನ್ನೋ ಒಂದು ಚಿಕ್ಕ ಒಂದು ಶಾವಿಗೆ ಉಪ್ಪಿಟ್ಟನ್ನು ತಗೊಂಡು ಅವ್ರು ಎಷ್ಟು ಡಿಸ್ಕಸ್ ಮಾಡಿದ್ದಾರೆ ಅಂತಂದರೆ ಆ ಕಥೆನಲ್ಲಿ, ಆ ಕತೆ ಕಾಲಕ್ಕೂ ನಿಲ್ಲುವಂಥ ಕತೆ. ಅದಕ್ಕೋಸ್ಕರ ಅದನ್ನ ಓದಲೇಬೇಕು. ವಂಡರ್ಫುಲ್. ಇವ್ರ ಕಥೆಗಳಲ್ಲಿ ನಿಮ್ಗೆ ಯಾವ್ದು ಇಷ್ಟ? ನನಗೆ ಶಾಂತಿ ಕಥೆಗಳಲ್ಲಿ ಹೀಗೆ ಒಂದು ಇಷ್ಟ ಅಂತಲೇ ಇಲ್ಲ. ಯಾಕಂದರೆ ಎಲ್ಲವೂ ಶಾಂತಿಯ ಕಥೆಗಳು ನಾನು ಹೆಸರು ಹಾಕಬೇಕು ಅಂತ ಬರೀಲಿಲ್ಲ ನಾನು. ಅಂದರೆ ಸುಮ್ಮನೆ ಅವಳ ಕಥೆಗಳ ಬಗ್ಗೆ ನಂದು ಒಪಿನಿಯನ್ ಬರೆದಿದ್ದೆ, ಅದನ್ನೇ ಅವಳು ಬೆನ್ನುಡಿಯಾಗಿ ಬಳಸ್ಕೊಂಡಿದ್ದಾಳೆ. ಅಲ್ಲಿ ನಮ್ಮ ಪುಸ್ತಕ ಬಿಡುಗಡೆ ದಿನ ಕೂಡ ಆಶಾದೇವಿ ಮೇಡಮು ಮತ್ತು ವಸುಧೇಂದ್ರ ಅವರು ಮಾತಾಡಿ ಈ ವ್ಯತ್ಯಾಸಗಳನ್ನು ಗುರುತಿಸಿದ್ರು. ಅಂದರೆ ನನಗೆ ಅವಳ ಥರ ಬರೆಯೋದಕ್ಕಾಗಲ್ಲ, ಅವಳಿಗೆ ನಮ್ಮಿಬ್ಬರದ್ದು ಬೇರೆ ಬೇರೆ ಪ್ಯಾಟರ್ನ್ಸು. ಅಂದರೆ ಶಾಂತಿಯ ಕತೆ ನಿಮಗೆ ಈಗ ಒಂದು ಗಣಪತಿ ಚಿತ್ರ ಇದ್ದರೆ ಅದು ಗಣಪತಿ ಅಂತ ನೀವು ಒಂದು ಪಿಕ್ಚರ್ ಇದೆ. ಆದರೆ ನೋಡಿ, ಅವಳ ಮುಖಪುಟದಲ್ಲೇ ಇರುವ ಒಂದು ಚಿತ್ರ, ಒಂದು ಅಬ್ಸ್ಟ್ರಾಕ್ಟ್ ಇದು ಇದೆ ಅಲ್ವಾ, ಅದು ನಮ್ಮ ಮನಸ್ಸು ಒಳಗಡೆ ಮನುಷ್ಯರ, ನಾವು ಹೀಗೆ ಎಲ್ಲ ನಾಗರಿಕ ಜಗತ್ತಲ್ಲಿ ಹಿಂಗೆ ಬದುಕ್ತಾ ಇರ್ತೀವಲ್ವ, ನಮ್ಮ ಒಳಗಡೆ ಆ ಥರ ಛಿದ್ರವಾದ
ಎಷ್ಟೊಂದು ವ್ಯಕ್ತಿತ್ವಗಳು, ಎಷ್ಟೊಂದು ಮುಖಗಳು, ಎಷ್ಟೊಂದು ಥರದ ಸ್ತರಗಳೆಲ್ಲ ಇರುತ್ತೆ. ಅವಳು ಅದನ್ನೆಲ್ಲ ಹುಡುಕ್ತಾ ಬಿಡಿಸ್ತಾ ಹೋಗ್ತಾಳೆ. ಆದರೆ ಹಾಗಾಗಿ ನನಗೆ ಒಂದೊಂದು ಕಥೆಯಲ್ಲೂ ಆ ಥರದ ಹುಡುಕಾಟಗಳಿರೋದ್ರಿಂದ ಒಂದೊಂದು ಅವಳು ಮಾಡೋ ಎಕ್ಸ್ಪ್ಲೋರ್ಗಳು ನನಗೆ ಇಷ್ಟ. ಇದು 3ನೇ ಕಥಾ ಸಂಕಲನ. 3 ಕಥಾ ಸಂಕಲನಗಳಲ್ಲೂ ಆ ಥರದ ಒಂದು ಹುಡುಕಾಟಗಳು ಇದೆ. ಅದು ಒಂದು ಒಳಗೆ ಮತ್ತು ಏನಾಗುತ್ತೆ, ನಾನು ಅದು ಹಿಂದೆ ಬರೆದಿದ್ದೀನಿ ಅಂದರೆ ಈಗ ಮರ್ತಿದ್ದೀನಿ, ಕೊಡಿಯೋದು ನಾನು ಹೇಳ್ತೀನಿ. ಅದೇನೆಂದರೆ ಈ ಥರದ್ದನ್ನು ಮಾಡುವಾಗ ಒಂದು ಅಹಂಕಾರ ಇರುತ್ತೆ. ಹಾಗೆ ನಮಗೆ ಗೊತ್ತಿಲ್ಲದೇನೋ ನಾನು ಯಾರು ಹೊಕ್ಕಲಾಗರದ ಜಗತ್ತನ್ನು ನಾನು ಹೊಕ್ಕುತ್ತಾ ಇದ್ದೀನಿ, ಯಾರು ಬಿಡಿಸಲಾಗದ ಮನುಷ್ಯನ ಅಂತರಾಳದ ಒಂದು ಗೊಂದಲಗಳನ್ನು ನಾನು ಹೊಕ್ಕು ಅದನ್ನು ಕಂಡು ಹಿಡಿದ್ಬಿಟ್ಟು ಹುಡುಕ್ಬಿಟ್ಟಿದ್ದೀನಿ, ಅದನ್ನು ನಾನು ಬರಿತಾ ಇದ್ದೀನಿ ಅಂತ ಒಂದು ನಮ್ಗೆ ಗೊತ್ತಿಲ್ಲದೇನೋ ಒಂದು ಬರುತ್ತಲ್ಲ, ಅದು ಎಲ್ಲಿಯೂ ಕಾಣಿಸೋದಿಲ್ಲ. ಅದು ಶಾಂತಿಯ ಅದೇ ನಾನು ಬರೆದಿದ್ದೀನಿ. ಅಂದರೆ ನಾನು ಮನುಷ್ಯರ ಮುಖವಾಡವನ್ನು ಕಳಚಿಬಿಟ್ಟೆ ಅನ್ನುವ ದಾರ್ಷ್ಟ್ಯ ಅದರಲ್ಲಿ ಇಲ್ಲ. ಆದರೆ ನಾವು ಯಾಕೆ ಹಿಂಗಾಗ್ಬಿಟ್ವಿ, ನಾವು ಯಾಕೆ ಹಿಂಗಿದ್ದೀವಿ, ನಾವು ಬಟ್ಟೆ ಹಾಕ್ಕೊಂಡು ಸೆಂಟ್ ಹೊಡ್ಕೊಂಡು ಹೊರಗಡೆ ಘಮಗುಟ್ಟುವಂತಹ ಮನುಷ್ಯರು ನಾವು ಒಳಗಡೆ ಅಷ್ಟೇ ನಾತಮುಕ್ತರಾಗಿದ್ದೇವಾ, ನಾವು ಒಳಗೇನಾಗಿದ್ದೀವಿ ಅನ್ನೋದನ್ನು ಹುಡುಕ್ತಾ, ಅದು ಅಹಂಕಾರ ಇಲ್ಲ ಅದಕ್ಕೆ, ನಮ್ಮ ಒಳಗೆ ಮನುಷ್ಯನ ಗಾಯಗಳಿಗೆ ಈ ಕಥೆಗಳು ಒಂಥರ ಮುಲಾಮು ಹಚ್ತಾ ಹೋಗುತ್ತೆ. ಹಾಗಾಗಿ ನನಗೆ ಆದರೆ ನನ್ನ ಕಥೆಗಳ ಅಲ್ಲಿ ನೀವು ಇದನ್ನು ಹುಡುಕಲಾರಿರಿ. ಅದಕ್ಕೆ ಬಹುಶಃ ಪ್ರತಿಯೊಬ್ಬ ಕಥೆಗಾರರಿಗೂ ಈಗ ನಾವು ಯಾಕೆ ನಂದೇ ಬೇರೆ ಸ್ಟೈಲ್ ಆಗಿರುತ್ತೆ, ಅವಳದೇ ಬೇರೆ ಸ್ಟೈಲ್ ಆಗಿರುತ್ತೆ ಅಂದರೆ, ಆಕೆ ಇಲ್ಲೋ ಹಾಸ್ಟೆಲಲ್ಲಿ ಬೆಳೆದಿರ್ತಾಳೆ, ಅವಳು ಬಂದಂತಹ ಜಗತ್ತು, ಅವಳು ಕಂಡಿರುವಂಥ ಜಗತ್ತು, ಬಾಲ್ಯದಲ್ಲಿ ಈಗ ಇರುವ ಜಗತ್ತು ಅದೆಲ್ಲ ಬೇರೆ ಆಗಿರುತ್ತೆ. ನನ್ನ ಜಗತ್ತು ಬೇರೆ, ನಾನು ಬಂದಿರುವ ಜಗತ್ತು, ಅಲ್ಲಿ ನಾನು ನೋಡಿರುವ ಪಾತ್ರಗಳು, ಆ ಸ್ಟ್ರಾಂಗ್ ಕ್ಯಾರೆಕ್ಟರ್ಸು ಇರ್ತಾವಲ್ಲ, ಅವು ನಾನಿದ್ದೀನಿ ಇಲ್ಲಿ, ನನ್ನ ಬಗ್ಗೆ ಹೇಳು ಅಂತ ಅವು ನಂಗೆ ಗೊತ್ತಿಲ್ಲದೆ ಒತ್ತಾಯ ಮಾಡ್ತವೆ. ಹಾಗಾಗಿ ನಾನು ಆ ಕ್ಯಾರೆಕ್ಟರ್ಗಳನ್ನು ಬರೆಯೋದು ನನಗೆ ಅನಿವಾರ್ಯ. ತುಂಬ ಚೆನ್ನಾಗಿ ಹೇಳಿದ್ರಿ. ಇದು ಕೂಡ ಕಥೆ ಇದ್ದಂಗಿತ್ತು ನೀವು ಹೇಳಿದ್ದು ಕೂಡ. ಹೌದು. ನಾನು ಕೊಂದ ಹುಡುಗಿ ಅಂತ ಒಂದು ಪುಸ್ತಕ, ಒಂದು ಕಥೆ ಓದಿದ್ದೆ, ಶ್ರೀ ಕೃಷ್ಣ ಆಲನಹಳ್ಳಿ ಅವರು. ಹೌದಲ್ವಾ? ಇಲ್ಲಿ ನಾವು ಕೊಂದ ಹುಡುಗಿ ಅಂತ ಅದು ಆ ಟೈಟಲ್ ಇಂದನೇ ಇನ್ಫ್ಲುಯೆನ್ಸ್ ಆಯ್ತು ಈ ಟೈಟಲ್ ನನಗೆ. ಈಗ ನಾನು ಇನ್ನೊಂದು ಪ್ರಶ್ನೆ ಕೇಳಬೇಕು. ಈಗ ನೋಡಿ, ನೀವೇನು ಹೇಳಿದ್ರು ಕೂಡ ನಮ್ಮ ಜನಕ್ಕೆ ಕಥೆ ಬಗ್ಗೆ ಹೇಳ್ತಾ ಇದ್ರೆ ಕಥೆ ಹೇಳಿ ಅಂತ ಕೇಳ್ತಾರೆ ಅಲ್ವಾ? ಸೊ ಹೀಗಾಗಿ ನಾನು ನಿಮಗೆ ಏನು ಹೇಳ್ತೇನೆ ಅಂದರೆ, ಒಂದು ಕಥೆ ಹೇಳಿ, ನಿಮ್ಮ ಕಥಾ ಸಂಕಲನದೇ ಒಂದು ಕಥೆನೇ ಹೇಳಿ. ನನಗೆ ಯಾವುದೂ ನೀವು ಎಕ್ಸ್ಪ್ಲೇನ್ ಮಾಡಬೇಡಿ, ಡೈರೆಕ್ಟ್ ಕಥೆ ಹೇಳಿ. ಓಕೆ? ಅಂದರೆ 3 ನಿಮಿಷದಲ್ಲಿ ಕಥೆ ಹೇಳಬೇಕು ನೀವು ನನಗೆ. ನೀವು ಅದನ್ನು ಎಂಡ್ ಹೇಳಿಬಿಡಿ. ಓಕೆ? ಒಂದು ಊರಲ್ಲಿ ಒಬ್ಬ ರಾಜ ಇದ್ದ ಅಂತ ನಾವು ಹೆಂಗೆ ಹೇಳ್ತೀವಲ್ಲ, ಅದೇ ಥರ ನನಗೆ ನೀವು ಕಥೆ ಹೇಳಬೇಕು, ನಿಮ್ಮ ಕಥಾ ಸಂಕಲನ ಒಂದು ಕಥೆಯನ್ನು. ವೆರಿ ಡಿಫಿಕಲ್ಟ್. ಯಾಕೆ ಅಂದರೆ ಕಷ್ಟ. ಅದು ಏನು ಅಂದರೆ ಕತೆ ಓದಿ ಆದಮೇಲೆ ಅದು ಅವರವರ ರೀತಿಯಲ್ಲೇ ನನ್ನ ಕತೆಗಳು ಹೇಳ್ಬೋದೇನೋ, ಶಾಂತಿ ಕತೆ ಕಷ್ಟ ಹೇಳ್ಬೋದು. ಏನಂದರೆ ಹೇಗೆ ಹೇಳೋದು, 3 ನಿಮಿಷದಲ್ಲೆಲ್ಲ ಹೇಳೋದು. 3 ನಿಮಿಷದಲ್ಲಿ ಹೇಳಿ ಅಂದರೆ ಬರೀ ಇಂಟ್ರೊಡಕ್ಷನ್ ಅಷ್ಟೇ ಹೇಳಿ. ಓಕೆ? ನೀವು ಕ್ಲೈಮ್ಯಾಕ್ಸ್ ಹೇಳ್ಬೇಡಿ, ಪ್ರವೇಶಕ್ಕೆ ಕೊಡಿ. ಓಕೆ? ಹಾಯ್ ದೋಣಿ ಹೇಳ್ಬೋದು. ಆ ಕತೆ ನೀನು ಹೇಳ್ತೀನಾ? ನೀವೇ ಹೇಳ್ಬೋದು ಬೇಕಾದ್ರೆ. ನೋಡಿ, ಅವ್ರ ಕತೆ ನೀವು ಹೇಳಿ, ನಿಮ್ಮ ಕತೆ ಅವ್ರು ಹೇಳಿ. ಹಾಯ್ ದೋಣಿ ಅಂತ ಅವ್ರ ಸಂಕಲನದಲ್ಲಿ ಒಂದು ಕತೆ ಬರುತ್ತೆ. ಅದು ತುಂಬ ಅದ್ಭುತವಾದ ಕತೆ ಅದು. ಆ್ಯಕ್ಚುಲಿ ಏನು ಅಂತಂದರೆ, ಒಂದು ಹೆಣ್ಣು ಮಗಳ ಬಗ್ಗೆ ಅದು ಕತೆ, ಹೆಣ್ಣು ಮಗಳ ಒಳಗಿರೋ ತೊಳಲಾಟದ ಬಗ್ಗೆ ಇರೋ ಕತೆ ಅದು. ಒಂದು ಹಳ್ಳಿನಲ್ಲಿ ಒಂದು ಹೆಣ್ಮಗಳು, ಈ ಕತೆ ನಾನು ಹೇಳ್ತಾ ಇದ್ದೀನಿ. ಆ ಹೆಣ್ಮಗಳು ತನ್ನ ಗಂಡನ ಕಳ್ಕೊಂಡಿರ್ತಾಳೆ. ಆ ಸಮಯದಲ್ಲಿ ಅವಳಿಗೆ ಆ ಗಂಡನ ಫ್ರೆಂಡ್ ಒಬ್ಬ ಒಂದು ಹಿತೈಷಿಯಾಗಿ ಮಾತಾಡ್ತಾನೆ, ಏನೋ ಕೆಲವೊಂದು ಸಣ್ಣ ಪುಟ್ಟ ಹೆಲ್ಪ್ ಎಲ್ಲ ಮಾಡ್ತಿರ್ತಾನೆ. ಅವಳಿಗೆ ಗೊತ್ತಿಲ್ದಂಗೆ ಒಂದು ಪ್ರೀತಿ, ಆ ಪ್ರೀತಿ ದೈಹಿಕವಾಗಿ ಬದಲಾಗಲಿಕ್ಕೆ ಹೆಚ್ಚೇನು ಸಮಯ ತಗೊಳ್ಳಲ್ಲ. ಅದಕ್ಕೆ ಅವಳೇನು ಗಿಲ್ಟೆಲ್ಲ ಪಟ್ಕೊಳ್ತಾ ಇರಲ್ಲ, ಅವಳು ಸಂತೋಷವಾಗಿ ಆ ಸಂಬಂಧನ ಸ್ವೀಕರಿಸಿರ್ತಾಳೆ. ಆದರೆ ಆ ವ್ಯಕ್ತಿ ಅವಳಿಗೆ ಗೊತ್ತಿಲ್ದಂಗೆ ಅವರಿಬ್ಬರದ್ದು ಇಂಟಿಮೇಟ್ ಸೀನ್ಸನ್ನು ರೆಕಾರ್ಡ್ ಮಾಡಿಕೊಂಡು ಹರಿಬಿಟ್ಬಿಡ್ತಾನೆ ಮೊಬೈಲಲ್ಲಿ. ಸೊ ಅದು ಊರೆಲ್ಲ ಸುದ್ದಿ ಆಗುತ್ತೆ. ಸೊ ಎಲ್ಲರೂ ಮೊಬೈಲಲ್ಲಿ ನೋಡ್ತಾರೆ. ಊರಲ್ಲಿ ಒಂಥರ ಒಂದು ಟಾಂಟ್ ಮಾಡಿ ಮಾತಾಡೋದೊಂದು ಶೈಲಿ ಇದೆ. ಸೊ ಆ ಶೈಲಿನಲ್ಲಿ ಊರಲ್ಲಿ ಅವಳು ಹೋಗ್ತಾ ಬರ್ತಾ ಜನರು, ಕೆಲವರು ವಯಸ್ಸಾದವರು ಆಲದ ಮರ ಕಟ್ಟೆ ಹತ್ರ ಕೂತ್ಕೊಂಡು, ಏನವ ನಮ್ಮ ಕಡೆ ಹೊಸಿ ನೋಡೋವ, ಆ ಥರ. ಅಂದರೆ ಅಷ್ಟು ವಯಸ್ಸಾದವರು ಕೂಡ ಅವಳನ್ನು ಆ ಥರ ಒಂದು ವಸ್ತುವಾಗಿ ನೋಡಲಿಕ್ಕೆ, ಅವಳನ್ನ ಈಸಿಲಿ ಅವೈಲೇಬಲ್ ಅನ್ನೋ ರೀತಿ ನೋಡೋವಂಥ ಮನಸ್ಥಿತಿ. ಸೊ ಇವಳಿಗೆ ಇದೆಲ್ಲನೂ ಇವಳನ್ನು ತುಂಬ ಒಳಗೆ ಹಿಂಸೆ ಮಾಡ್ತಾ ಇರುತ್ತೆ. ಆದರೆ ಅದಕ್ಕಿಂತ ದೊಡ್ಡ ಹಿಂಸೆ ಅವಳಿಗೆ ತನ್ನ ಮಕ್ಕಳು ಹಾಸ್ಟೆಲ್ ಓದ್ತಾ ಇರ್ತಾರೆ. ಸೊ ಆ ಮಕ್ಕಳಿಗೆ ಈ ವಿಚಾರ ಇವತ್ತು ಮೊಬೈಲ್ ಇಷ್ಟು ಸುಲಭವಾಗಿ ಸಿಗೋವಾಗ ಮಕ್ಕಳಿಗೆ ತಲುಪಕ್ಕೆ ಎಷ್ಟೊತ್ತು. ಸೊ ನಾಳೆ ಮಕ್ಕಳು ಇದನ್ನು ನೋಡಿದ್ರೆ ಅವ್ರು ಹೇಗೆ ತೊಗೊಳ್ತಾರೆ, ಹೇಗೆ ರೆಸ್ಪಾಂಡ್ ಮಾಡ್ತಾರೆ ಅದಕ್ಕೆ ಅನ್ನೋದು ಅವಳನ್ನ ತುಂಬ ಕಾಡ್ತಾ ಇರುತ್ತೆ. ಅವನು ಹಾಗೆ ಮಾಡ್ದಂತ ಅನ್ನೋದು ಅವಳಿಗೆ ಗೊತ್ತಾಗಿ ಅವಳು ದೂರೀಕರಿಸ್ತಾಳೆ, ಅದು ಬೇರೆ.
ಆದರೆ ಅದನ್ನು ಅವಳು ಡೀಲ್ ಮಾಡ್ತಾಳೆ. ಈ ಊರವ್ರದ್ದು ಇದಕ್ಕೂ ಕೂಡ ಅವಳದೇ ಆದ ರೀತಿಯಲ್ಲಿ ಒಂದು ರೆಸ್ಪಾನ್ಸ್ ಕೊಡ್ತಾ ಇರ್ತಾಳೆ. ಬಟ್ ಶಿ ಇಸ್ ಅ ಗಟ್ಟಿ ವುಮನ್ ಬೇಸಿಕಲಿ ಅಲ್ವಾ? ಗಟ್ಟಿ ಇದ್ರೂ ಕೂಡ ಅವಳೊಳಗಡೆ ಸೋಲ್ತಾ ಇದ್ದಾಳೆ, ಒಳಗೊಳಗೆ ಅವಳು ಕುಸಿತಾ ಇದ್ದಾಳೆ. ಒಂದು ಮಕ್ಕಳಿಗೆ ಹೇಗೆ ರೆಸ್ಪಾಂಡ್ ಮಾಡೋದು ಅಂತ, ಮತ್ತು ಇಷ್ಟೊಂದು ಟಾಂಟ್ಗಳನ್ನ ಅನುಭವಿಸ್ತಾ ಇರುವಾಗ ಒಂದು ಹಂತದಲ್ಲಿ ಅವಳಿಗೆ ಚೆಲ್ಲ ಸಾಕಪ್ಪ ಸತ್ತೇ ಹೋಗೋಣ ಅಂತ ಅನ್ನುವಷ್ಟು ಮಟ್ಟಿಗೆ ಕೆಳಗೆ ಇಳಿತಾಳೆ. ಆ ಟೈಮಲ್ಲಿ ಅವಳಿಗೆ ಯಾರಿಂದಲೂ ಒಂದು ಸಾಂತ್ವನ ಸಿಗಲ್ಲ. ಒಂದು ಅವ್ರ ಮನೇಲಿ ಕೆಲಸ ಮಾಡೋಳು ಒಂದು ಚಿಕ್ಕದಾಗಿ ಸಪೋರ್ಟ್ ಮಾಡ್ತಾ ಇರ್ತಾಳೆ, ಬಟ್ ಅವಳಿಂದನೂ ತುಂಬ ಜೊತೆಗೆ ನಿಂತು ಇದು ಹೀಗಲ್ಲ ಹಾಗೆ ಅಂತ ಮಾಡೋಕ್ಕಾಗಲ್ಲ. ಯಾಕೆಂದರೆ ಅದು ಆಗಿದೆ, ನಡೆದೋಗಿದೆ, ಮುಗ್ದೋಗಿದೆ, ಎಲ್ಲರೂ ನೋಡಿ ಆಯಿತು. ಸೊ ಈಗ ಮುಂದಿಂದೇನು ಅನ್ನೋದು ಆ ಟೈಮಲ್ಲಿ ಅವಳಿಗೆ ಆ ಒಂದು ನೋವಲ್ಲಿ ಅವಳು ನೋಡಿ, ಈಗ ನಮ್ಮ ಮೊಬೈಲೆಲ್ಲ ಹಳ್ಳಿಗಳಿಗೂ ಬಂದು ಅದರಿಂದ ಎಷ್ಟೊಂದು ನಾವು ಹೇಳ್ಬೋದು, ಅದು ನೆಗೆಟಿವ್ ವಿಷಯಗಳನ್ನ ಬಹಳಷ್ಟು ಮಾತಾಡ್ಬೋದು. ಬಟ್ ಇವರು ಅದರಲ್ಲಿ ಆ ಪಾಸಿಟಿವ್ನ ಎಕ್ಸ್ಪ್ಲೋರ್ ಮಾಡಿದ್ದಾರೆ, ಅದರಲ್ಲಿರೋ ಪಾಸಿಟಿವಿಟಿನ. ಸೊ ಅದರ ಹೆಲ್ಪ್ ತೊಗೊಳ್ತಾಳೆ ಅವಳು. ಮಗ ಯಾವತ್ತೋ ಹೇಳಿರ್ತಾನೆ ಈ ಥರ ಗ್ರೂಪ್ ಅಂತ ಒಂದು ಇಷ್ಟೇ ಹೇಳಿ ಈಗ. ಆಗ ಅದ್ರ ಸಪೋರ್ಟ್ ತೊಗೊಂಡು ಅವಳು ಯಾವ ರೀತಿ ಅವಳ ಮನಸ್ಸನ್ನು ಅವಳು ವಾಪಸ್ ರಿಜ್ಯೂನೇಟ್ ಮಾಡ್ಕೊಳ್ತಾಳೆ, ಹೇಗೆ ಮತ್ತೆ ಸ್ಟ್ರಾಂಗ್ ಆಗೋ ದಾರಿನ ಹೊಡ್ಕೊಳ್ತಾಳೆ ಅನ್ನೋದು ಆ ಕಥೆ. ಇದು ಭಾಳ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಆ ಕಥೆ. ಅಂದರೆ ಇದು ನಾನು 2 ಮಾತಲ್ಲಿ ಹೇಳಿದೆ, ಬಟ್ ಆ ಮನಸ್ಸಿನ ತೊಳಲಾಟ ಇರ್ಬೋದು, ಅವ್ರ ಜನ ಮಾತಾಡೋ ರೀತಿ ಇರ್ಬೋದು, ಅದೆಲ್ಲ ಒಂದು ಪಿಕ್ಚರ್ ಥರ ನಿಮ್ಮ ಕಣ್ಮುಂದೆ ಹಾಗೇ ಬರುತ್ತೆ. ತುಂಬ ಚೆನ್ನಾಗಿದೆ ಆ ಕಥೆ. ಈ ಕಥಾ ಸಂಕಲನ ಯಾಕೆ ಓದಬೇಕು ಅನ್ನೋದಕ್ಕೆ ಒಂದು ಕಾರಣ. ಈ ಕಥೆ ತುಂಬ ಚೆನ್ನಾಗಿದೆ ಈ ಕಥೆ. ಸೊ ಈಗ ಕುಸುಮ, ನೀವು ಹೇಳಿ, ಇವ್ರ ಕಥೆನಲ್ಲಿ ನಿಮ್ಗೆ ಇಷ್ಟ ಆಗಿರುವಂಥದ್ದು, ನಿಮ್ಗೆ ತಟ್ಟಿರುವಂಥದ್ದು ಯಾವುದೋ ಒಂದು ಕಥೆನ ನೀವು ಕಥೆ ಥರನೇ ಹೇಳಿ. ನನಗೆ ತುಂಬ ಇಷ್ಟ ಆಗಿರೋದು ಇದು ಚಿತ್ರಕಾರನ ಬೆರಳು 3ನೇ ಸಂಕಲನ. ನಾನು 1ನೇ ಸಂಕಲನ ಅಂತ ಹೇಳ್ತೀನಿ. ಮನಸ್ಸು ಅಭಿಸಾರಿಕೆ ಅಂತ ಮೊದಲನೇ. ಅಂದರೆ ಅಭಿಸಾರಿಕೆ ಅಂದರೆ ಅದಕ್ಕೇನು ಏನು ಹೇಳ್ಬೋದು? ಅಭಿಸಾರಿಕೆ ಅಂದರೆ ಒಂದು ಚಾಂಚಲ್ಯದ ಒಂದು ಅದು ತುಂಬ ಚಿಕ್ಕದಾಗಿ ಹೇಳ್ತೀನಿ ನಾನು. ಒಬ್ಬಳು ಇದ್ದಾಳೆ, ಕೆಲ್ಸಕ್ಕೆ ಹೋಗ್ತಿರ್ತಾಳೆ, ಒಂಥರ ಏನು ಅವಳಿಗೆ ಸಂಬಳ ಬರ್ತಿರುತ್ತೆ, ಎಲ್ಲ ಚೆನ್ನಾಗಿ ಆಗ್ತಿರುತ್ತೆ. ಆದರೆ ಅವಳಿಗೆ ಮದುವೆ, ನಂಗೆ ಗೊತ್ತಿಲ್ಲ, ಅವಳು ಮದುವೆ ಆಗಿ, ಅದು ತುಂಬ ಹಿಂದೆ ಓದಿತ್ತದು, ಮದುವೆ ಆಗಿ ಡಿವೋರ್ಸ್ ಆಗಿದೆ ಅವಳಿಗೆ. ಮತ್ತೆ ತಂಗಿಗೆ ಮದುವೆ ಆಗಿ ಅವಳು ಚೆನ್ನಾಗಿ ಸೆಟ್ಲ್ ಆಗಿಬಿಟ್ಟಿದ್ದಾಳೆ. ಅಕ್ಕ ಇವಳಿಗೆ ಒಂಥರ ಈ ಚಾಲಾಕಿತನ ಅಂತ ಒಂದಿರುತ್ತೆ. ಅದು ಎಲ್ಲರಲ್ಲೂ ಇರ್ಬೋದು, ಹೆಣ್ಮಕ್ಳಲ್ಲೂ ಇರ್ಬೋದು, ಗಂಡು ಮಕ್ಕಳಲ್ಲೂ ಇರ್ಬೋದು. ತಂಗಿ ಚಾಲಾಕಿತನದಿಂದ ಒಂದು ಕೆಲವು ಸತಿ ಆವರಣ ಜ್ಞಾನ ಅಂತೀವಿ ನಾವು, ಅಂದರೆ ಆ ಸಿಚುಯೇಷನ್ನ ತನ್ನ ಲಾಭಕ್ಕೆ ಹಿಂಗೆ ತಗೊಂಬಿಡೋದು, ಅದು ಚಾಲಾಕಿತನ. ಆದರೆ ಕೆಲವ್ರಿಗೆ ಅವರು ಎಲ್ಲನೂ ಮೆದುಳಿಂದ ಯೋಚನೆ ಮಾಡ್ತಾರೆ ಕೆಲವರು. ನಾವು ಈ ಕಥೆ ನಾಯಕಿ, ಮನಸ್ಸು ಅಭಿಸಾರಿಕೆ ನಾಯಕಿ, ಅವಳಿಗೆ ಆ ಮೊಮೆಂಟಲ್ಲಿ ಆ ಆವರಣ ಜ್ಞಾನ, ಚಾಲಾಕಿತನ ಏನೂ ಇರೋದಿಲ್ಲ. ಆ ತಂಗಿ ಅದರ ಲಾಭ ತಗೊಳ್ಳೋ ಹಾಗೆ ಇವಳಿಗೆ ತಗೊಳಕ್ಕೆ ಬರೋದಿಲ್ಲ. ಏನು ಮಾತಾಡಿದರೆ ಇದು ಎಲ್ಲರದ್ದು ನಾನು ಒಳ್ಳೆಯವಳ ಆಗಿ ಕಾಣ್ಬೋದು ಎಲ್ಲರ ಕಣ್ಣಿಗೆ ಅಂತ ಅವಳಿಗೆ ಗೊತ್ತಾಗೋದಿಲ್ಲ. ಅವಳು ಮನ್ಸಿಗೆ ಬಂದಿದ್ದು ಮಾತಾಡ್ಬಿಡ್ತಾಳೆ, ಮನ್ಸಿಗೆ ಬಂದಂಗೆ ಇರ್ತಾಳೆ. ಎಲ್ಲರ ಕಣ್ಣಿಗೂ ಪಾಪ ಇವಳು ತಂಗಿ ಎಷ್ಟು ಒಳ್ಳೆಯವಳು, ಇವಳೇನು ಹೀಗೆ ಅನ್ನುವ ಥರ. ಅಂದರೆ ಯೋಚನೆ ಮಾಡಿ ಇರೋದಿಲ್ಲ ಅವಳಿಗೆ. ಮತ್ತೆ ಈಗ ಅವ್ರ ಅಮ್ಮ ಹೇಳ್ತಿರ್ತಾರೆ, ನನಗೆ ಮದುವೆ ಆಗಬೇಕು ಇದು ಅಂತ. ನಮಗೆ ಈಗ ಒಂದು ಕಾರ್ ತೊಗೋಬೇಕು ಅಂತಿದ್ರೆ ನೀವು ಬರೀ ಕಾರ್ಗಳೇ ಕಾಣಿಸುತ್ತೆ ನಮ್ಮ ಕಣ್ಣಿಗೆ. ವಾಚ್ ತೊಗೋಬೇಕು ಅಂತಿದ್ರೆ ಹಾಗೆ ಈ ನನಗೊಂದು ಸಂಗಾತಿ ಬೇಕು ಅಂತ ಇದ್ದರೆ ಯಾರೋ ಇವ್ರು ಆ ಉದ್ದೇಶದಿಂದ ಮಾತಾಡಿರ್ಬೋದಾ ನನ್ನ ಬಗ್ಗೆ ಅಂತಲೇ ಅನಿಸುತ್ತೆ. ಒಂದು ಆ ಥರದ್ದೊಂದು ಮನಸ್ಥಿತಿಯಲ್ಲಿ ಇರ್ತಾಳೆ ಇವಳಿಗೆ. ಇನ್ನೊಂದು ಪ್ರಪೋಸಲ್ಲು ಬಂದಿರುತ್ತೆ, ಅಂದರೆ ಆ ಅಮ್ಮನ ಕಡೆಯಿಂದ ನೋಡೋ ಮ್ಯಾಟ್ರಿಮೋನಿಯಲ್ ಇದ್ರ ಕಡೆಯಿಂದನೂ ಅವಳಿಗೊಂದು ಪ್ರಪೋಸಲ್ ಬಂದಿರುತ್ತೆ. ಇನ್ನೊಂದು ಆಫೀಸಲ್ಲೂ ಒಬ್ಬ ಹುಡುಗ, ಅವಳಿಗಿಂತ ಸ್ವಲ್ಪ ಕಿರಿಯ, ಅವಳಿಗೆ ಇಷ್ಟ ಆಗ್ತಾ ಇರುತ್ತೆ ಅವನ ಮಾತು. 2 ಟ್ರ್ಯಾಕಲ್ಲಿ ನಡೀತಾ ಇದೆ, ಅದು ನಡೀತಾ ಇದೆ, ಇದು ನಡೀತಾ ಇದೆ. ಎರಡೂ ಸ್ಪಷ್ಟ ಇಲ್ಲ, ಏನಾಗುತ್ತೆ ಅಂತ ಎರಡೂ ಸ್ಪಷ್ಟ ಇಲ್ಲ. ನಮ್ಮ ಮನುಷ್ಯ ಮನಸ್ಸು ಹೇಗೆ ಯೋಚನೆ ಮಾಡುತ್ತೆ ಅನ್ನೋದು ಅದು ಕತೆ. ಅವಳಿಗೆ ನಾವು ಯಾವಾಗಲೂ ಏನು ಯೋಚನೆ ಮಾಡ್ತೀವಿ ಹೆಣ್ಮಕ್ಳು, ಓಕೆ ಇವನನ್ನ ಮದುವೆ ಆದರೆ ನನಗೆ ಲೌಕಿಕವಾದ ಲಾಭಗಳೇನೇನು, ಚೆನ್ನಾಗಿ ಸೆಟ್ಲ್ ಆಗ್ಬೋದು, ಇವನಿಂಗಿದ್ದಾನೆ ಅದೆಲ್ಲ ಇದೆ. ಇಲ್ಲಿ ಏನೇನಿದೆ, ಇವನು ನನ್ನ ಒಂದು ಚಿಟ್ಟೆಯಂತಹ ನನ್ನ ಮನಸ್ಥಿತಿಗೆ ನಿಜವಾಗಿ ಸಂಗಾತಿ, ಆತ್ಮಸಾಂಗತ್ಯ ಅಂತೆಲ್ಲ ಹೇಳ್ತಾರಲ್ಲ, ಅದಕ್ಕೆ ತಕ್ಕವನಾಗಿದ್ದಾನೆ ಇದರಲ್ಲಿ. ಆದರೆ ಇಬ್ಬರೂ ಓಕೆ ಮಾಡಿಲ್ಲ. ಕೊನೆಗೆ 1-2 ಹಿಂಗೆ ಒಟ್ಟೊಟ್ಟಿಗೆ ಬರ್ತವೆ. ಇವಳು ಓಕೆ ಅವ್ನು ಕರೀತಾನೆ ಮೀಟ್ ಮಾಡೋಕ್ಕೆ ಅಂತ, ಇಲ್ಲಿ ಇವನಿಗೆ ಹೌದಾ ಅಲ್ವಾ ಅಂತ ಇವನಿಗೂ ಹೇಳಬೇಕು. ಅಲ್ಲಿ ಹೋಗಿ ಇವಳು ಹೇಗೂ ಅಲ್ಲಿ ಮೀಟ್ ಮಾಡೋಕ್ಕೆ ಹೋಗ್ತಿದ್ದೀನಿ, ಇವನಿಗೆ ಯಾಕೆ ಇಲ್ಲ ಅಂತ ಹೇಳ್ಬೇಡ ಅಂತ. ಆ ಮೊಮೆಂಟಲ್ಲಿ ಅವಳು ಬೇಡ ಇದನ್ನ ಓಪನ್ ಇಟ್ಟಿರೋಣ, ಅಲ್ಲೋಗಿ ನೋಡಿಕೊಂಡು ನಾವು ಈ ಕತೆ ನಮ್ಮನ್ನು ಎಲ್ಲ ಕತೆಗಳು ಹೀಗೆ ಬೆಚ್ಚಿ ಬೀಳಿಸುತ್ತೆ. ಯಾಕೆ ಬೆಚ್ಚಿ ಬೀಳಿಸುತ್ತೆ ಅಂದರೆ, ನಾವೆಲ್ಲರೂ ಈ ಸಂದರ್ಭ ಅಲ್ದಿದ್ರೆ ಇನ್ಯಾವುದೋ ಸಂದರ್ಭ ಇರ್ಬೋದು, ನಾವು ಇರಲಿ ಆತಕ್ಕೋ ಅಂತ ಒಂದು ಇಟ್ಕೊಂಡಿರ್ತೀವಲ್ಲ, ಅದು ನಮ್ಮದೇ ಒಳಗಿನ ಇನ್ನೊಂದು ಮುಖ.
ಅದು ನಮಗೆ ಗೊತ್ತೇ ಇರಲ್ಲ, ನಾವು ಹಿಂಗೂ ಯೋಚನೆ ಮಾಡಿರ್ತೀವಿ ಅಂತ. ಅದು ಕತೆ ಓದಿದ ತಕ್ಷಣ ನಾನು ಯಾವಾಗಲೂ ಹಿಂಗೆ ಮಾಡಿದ್ದೀನಲ್ವ ಅಂತ ಅನಿಸುತ್ತಲ್ಲ. ಸೊ ಹಾಗಾಗಿ ಅದು ಯೋಗರಾಜ್ ಭಟ್ರ ಒಂದು ಹಾಡಲ್ಲಿ ಇದು ಬರುತ್ತೆ, ಹಳೆ ಹುಡುಗಿಯ ನಂಬರ್ನ ಡಿಲೀಟ್ ಮಾಡಬೇಡ ಅಂತೇಳಿ. ಓಕೆ, ಸೊ ಯಾ, ವೆರಿ ನೈಸ್. ನಿಮ್ಮ ಕೈಲಿ ಹೇಳೋಕ್ಕಾಯ್ತು, ನನ್ನ ಕೈಲಿ ಹೇಳೋಕ್ಕಾಗ್ತಿರ್ಲಿಲ್ಲ. ಒಳ್ಳೇದು. ಸೊ ಇದು ನಾವು ಈ 2 ಪುಸ್ತಕಗಳ ಬಗ್ಗೆ ಮಾತಾಡಿದ್ವಿ. ಈಗ ಇನ್ನೊಂದು ಪ್ರಶ್ನೆ ಕೇಳಿ ನಾನು ಕೊನೆ ಪ್ರಶ್ನೆಗೆ ಬರ್ತೀನಿ. ಇದು ಅಂದರೆ ಈಗ ನನಗೇನು ಹೊಳಿತಾ ಅದು ಅಷ್ಟೇ ಕೇಳ್ತಾರೆ, ನಾನು ಪ್ಲ್ಯಾನ್ ಮಾಡಿಕೊಂಡು ಆ ಥರದ್ದೇನೂ ಇಲ್ಲ. ಒಂದೇನೆಂದರೆ ಕಥೆ ರೂಪುಗೊಳ್ಳುವ ಬಗ್ಗೆ ಇದೆಯಲ್ಲ, ಅದ್ರ ಬಗ್ಗೆ ಮಾತಾಡ್ಬೋದಾ ಅಂಥೇಳಿ. ಅಂದರೆ ನಾನು ಒಂದು ಸಿಚುವೇಶನು, ಒಂದು ವ್ಯಕ್ತಿ ಎರಡೂ ಇಟ್ಕೊಂಡು ನೀವು ಹೇಳ್ಬೋದು. ಈ ವ್ಯಕ್ತಿ ನಂಗೆ ಭೇಟಿಯಾದರು, ಓಕೆ, ನನಗೆ ಈ ಕಥೆ ಹೊಳಿತು, ಅಥವಾ ಈ ಕಥೆ ನಾನು ಮಾಡಿದೆ, ಆವಾಗಲೇ ಮಾಡಬೇಕಾಗಿಲ್ಲ, ಅಷ್ಟೋ ದಿನಗಳು ಏನಾದರೂ ಆಗಿ ಮಾಡ್ಬೋದು. ಅಥವಾ ಒಂದು ಸೆಂಟೆನ್ಸ್, ಒಬ್ಬ ವ್ಯಕ್ತಿಯ ಒಂದು ಸೆಂಟೆನ್ಸು ಈ ಥರ ಇರ್ತಾವಲ್ಲ, ಅದ್ರ ಬಗ್ಗೆ ಆ ಪ್ರೊಸೆಸ್ ಬಗ್ಗೆ ಮಾತಾಡ್ಬೋದಾ? ಕುಸುಮ, ನಿಮ್ಮಿಂದನೇ ಶುರು ಮಾಡ್ಬೋದು ಅಥವಾ ನೀವು ಯಾರಾದರೂ ಮಾತಾಡೋದು? ನನಗೆ ಮೋಸ್ಟ್ಲಿ ಹೇಗೆ ಕತೆ ಹುಟ್ಟುತ್ತೆ ಅಂತಂದರೆ, ನಾನು ಟ್ರಾವೆಲ್ ಹೋಗಬೇಕಾದ್ರೆ, ಈಗ ಟ್ರಾವೆಲ್ ಅಂದರೆ ಅಲ್ಲಿ ತುಂಬ ಲಾಂಗ್ ಅಲ್ಲ, ಈಗ ನಂದು ಡ್ಯಾನ್ಸ್ ಕ್ಲಾಸ್, ಫ್ಲೂಟ್ ಕ್ಲಾಸ್ ಅಂತೆಲ್ಲ ಸ್ವಲ್ಪ ಹೋಗ್ತೇನೆ ನಾನು. ಅದು ಸ್ವಲ್ಪ ತುಂಬ ಡಿಸ್ಟೆನ್ಸಲ್ಲಿದೆ. ಒಂದು ಚೆನ್ನೈ ಟ್ರಾಫಿಕ್ಕಿಗೆ ಒಂದು 1 hour 2 hours ಆಗಿಬಿಡುತ್ತೆ. ಸೊ ಅಲ್ಲೋಗಿ ತಲುಪಕ್ಕೆ. ಸೊ ಆ ಥರ ಹೋಗ್ತಾ ಇರಬೇಕಾದ್ರೆ ನನಗೆ ಕತೆಗಳು ಮನಸ್ಸಲ್ಲಿ ಬರುತ್ತೆ. ಇನ್ನೊಂದು ನನಗೇನೋ, ಎಲ್ರಿಗೂ ಹಾಗೆ ಮೋಸ್ಟ್ಲಿ ಅದು, ಯಾವಾಗನೋ ಎಲ್ಲೋ ಏನೋ ಮಾಡ್ತಿರ್ತೀವಿ, ಅಚಾನಕ್ ಒಂದು ಲೈನ್ ಹೊಳೆಯುತ್ತೆ. ಒಂದಿನ ನಾನು ಹಾಗೆ, ನಮ್ಮ ಮನೇಲಿ ತುಂಬ ಪೆಟ್ಸ್ ಇದೆ, ನಾಯಿ ಬೆಕ್ಕೆಲ್ಲ ತುಂಬ ಸಾಕ್ಕೊಂಡಿದ್ದೀನಿ. ಒಂದಿನ ಅವುಗಳಿಗೆಲ್ಲ ಊಟ ಹಾಕ್ತಾ ಇದ್ದೆ, ಹೊರಗಡೆ ನಾಯಿಗಳಿಗೆ ಊಟ ಅವ್ರಿಗೆ ಹಾಕ್ತಾ ಇರಬೇಕಾದ್ರೆ ಮನೆ ಮೇಲೆ ಒಂದು ಮರದಲ್ಲಿ ಫುಲ್ ಕಾಗೆಗಳು ಒಂದು ಮೀಟಿಂಗ್ ಥರ ಅಷ್ಟು ಜೋರಾಗಿ ಕಿರ್ಚ್ತಾ ಇದ್ವು. ಅದಷ್ಟೇ, ಆ ಕಾಗೆ ಕೂಗಿದ್ದಷ್ಟೇ, ಅದಕ್ಕೆ ನನಗೆ ಅನ್ನಿಸ್ತು ಯಾರೋ ಅದಕ್ಕೆ ಕಲ್ಲು ಹೊಡಿತಾ ಇದ್ದಾನೆ ಕಾಗೆಗೆ ಅಂತ. ಅದಷ್ಟೇ, ಅದೊಂದೇ ಲೈನ್, ಜಯರಾಮ ಅದಕ್ಕೆ ಕಲ್ಲು ಹೊಡಿತಾ ಇದ್ದ ಅಂತ ನನ್ನ ಮನಸ್ಸಿಗೆ ಬಂತು. ಆವಾಗ ಅದೇ ಟೈಮಲ್ಲಿ ನಮ್ಮನೆ ಮೇಲ್ಗಡೆ ಇದ್ದವ್ರ ಹೆಸರು ರೇಣು, ಅವ್ರ ಅತ್ತೆನೋ ಯಾರೋ ರೇಣು ಅಂತ ಕರೆದ್ರು. ಇದು ಜಯರಾಮ ಮತ್ತು ರೇಣು ಕಾಗೆ, ಇದು 3 ನನ್ನ ತಲೆಗೆ ಆ ಕ್ಷಣ ಬಂತು. ಮತ್ತು ಹೋಗಿ ನಾವು ಒಂದು ಕತೆ ಬರೆದೆ. ಸೊ ಹೀಗೆ ಅಂದರೆ ಈ ಕತೆಗಳು ಹೀಗೆ ಹುಟ್ಟುತ್ತೆ ಅಂತ ಹೇಳೋಕ್ಕಾಗಲ್ಲ. ಇದು ಒಂದು ಬಗೆ. ಇನ್ನೊಂದು, ಒಂದಿನ ನಾನು ಎಲ್ಲೋ ಹೋಗಿ ಬರ್ತಾ ಇದ್ದೆ, ಇದರಲ್ಲಿಲ್ಲ, ಅದು ಯಾವುದೋ ಬೇರೆ ಸಂಕಲನ. ಇನ್ನೊಂದು ದಿನ ಎಲ್ಲೋ ಹೋಗಿ ಬರ್ತಾ ಇದ್ದೆ ತುಂಬ ಮಳೆನಲ್ಲಿ. ಅವಾಗಲ್ಲೊಂದು ಶೆಡ್ ಹಾಕಿದ್ರು, ಈ ಹೊರಗಡೆಯಿಂದ ಬಂದಿರ್ತಾರಲ್ಲ ಮೈಗ್ರೆಂಟ್ ವರ್ಕರ್ಸ್. ಆ ಶೆಡ್ಡಲ್ಲಿ ನಾನು ಒಂದು ಸ್ವಲ್ಪ ನಿಂತ್ಕೊಳ್ತೇನೆ, ಮಳೆಗೆ ಗಾಡಿ ಓಡಿಸ್ತಾ ಇದ್ದೆ, ಅಲ್ಲಿ ನಿಂತ್ಕೊಂಡೆ. ಅವಾಗ ನಿಂತ್ಕೊಳ್ಳೋವಾಗ ಹಿಂದಿ ಬರುತ್ತೆ ನನಗೆ. ಸೊ ಅವ್ರ ಜೊತೆ ಹಾಗೆ ಮಾತಾಡ್ತಾ ಅವರೊಂದು ಕತೆ, ಅವ್ರ ಬಗ್ಗೆ, ಅವರಲ್ಲಿ ನಡೆದಂಥ ಒಂದು ಕತೆನ ಯಾವುದೋ ಒಂದನ್ನು ಹೇಳ್ಕೊಂಡ್ರು. ಅದು ನನಗೆ ತುಂಬ ತಟ್ಟಿತು ನನಗದು. ಅದನ್ನು ನಾನು ಕತೆಯಾಗಿ ಬರೆದೆ. ಸೊ ಅದು ಆ ಥರನೂ ಆಗುತ್ತೆ. ಸೊ ಇದು ಹೀಗೆ ಆಗುತ್ತೆ ಅಂತ ಒಂದು ಸಿದ್ಧ ಮಾದರಿ ಇಲ್ಲ. ಹೇಳಿದ್ದು ನಿಮಗೆ ಅದು ಅಂದರೆ ಅವರು ಕಲಿಗೊಬ್ಬರಿಗೆ ನಡೆದಿದ್ದು. ಅಂದರೆ ಒಂದು ಹುಡುಗ ಹಿಂಗೆ ಬೆಂಗಾಲಿಂದ ಆ ಥರ ಬಂದಿರ್ತಾನೆ. ಸೊ ಅವನನ್ನು ನೋಡಲಿಕ್ಕೆ ಅವನ ವೈಫ್ ಒಂದು ಸಲ ಇಲ್ಲಿಗೆ ಬರ್ತಾಳೆ. ಅವನಿಗೆ ರಜೆ ಎಲ್ಲ ಸಿಕ್ಕಲ್ಲ, ಇಲ್ಲೇ ಇರ್ತಾನೆ. ಹೊಸದಾಗಿ ಮದುವೆ ಆಗಿರುತ್ತೆ, ಅವಾಗಿನೂ ಬಂದುಬಿಟ್ಟಿರ್ತಾನೆ ಅವನು, ಅಪ್ಪನೂ ತೀರೋಗಿರ್ತಾರೆ, ಈ ಥರ ಏನೋ ಸಿಚುವೇಶನ್. ಸೊ ಅವನು ನೋಡಬೇಕು ಅನ್ನೋ ಆಸೆನಲ್ಲಿ 2ನೇ ಸಲ ಮೈಗ್ರೆಂಟ್ ವರ್ಕರ್ಸ್ ಕರ್ಕೊಂಬರೋ ಬ್ಯಾಚಲ್ಲಿ ವೈಫ್ ಬಂದುಬಿಡ್ತಾಳೆ, ಒಂದು 2 ದಿನ ನೋಡ್ಕೊಂಡು ಹೋಗ್ತೀನಿ ಅಂತ. ಹಾಗೆ ಬಂದು ಹೊತ್ತಲ್ಲಿ ಆ ಹುಡುಗಿ ಮೇಲೆ ಒಂದು ರೇಪ್ ಆಗುತ್ತೆ. ಸೊ ಆ ಹುಡುಗಿನೂ ತೀರೋಗ್ತಾಳೆ. ಈ ಹುಡುಗನ ಏನು ಮಾಡೋದು ಗೊತ್ತಾಗಲ್ಲ. ಸೊ ಅದು ಆ್ಯಕ್ಚುಲಿ ಅವನನ್ನು ಅವರು ಇದು ಮಾಡಿಬಿಟ್ರು ಅಂತ ಆ ಹುಡುಗರು ಹೇಳಿದ್ದು. ಬಟ್ ನಾನು ಅದನ್ನು ಹಾಗೆ ಮಾಡಿಬಿಡಿ ಅಂತ ಮುಗಿಸಿದ್ದೀನಿ ಅಷ್ಟೇ ಕತೆನ. ಹಾಗೆ ಮಾಡಿ ಕ್ಲೋಸ್ ಮಾಡಿದ್ರು ಅಂತ ನಿಲ್ಲಿಸಲಿಲ್ಲ. ಈ ಥರ ಸಿಚುವೇಶನ್ಗಳು ಕೂಡ ಕೆಲವೊಂದು ಸಲ. ಬಟ್ ನಾನು ಇದ್ದು ತುಂಬ ರೇರ್. ನನಗೆ ಇನ್ಸಿಡೆಂಟ್ ಬಗ್ಗೆ ಹೇಳಿ ನಾನು ಬರೆದಿದ್ದು ಅಂದರೆ ಬಹುಶಃ ಇದೊಂದೇ ಕತೆ ಇರಬಹುದು, ಈ ನಾನು ಹೇಳಿದ್ನಲ್ಲ ಇದು. ಅದರ್ವೈಸ್ ನಾನು ಅಷ್ಟು ಬರೆದಿಲ್ಲ ಆ ಥರ ಕತೆಗಳನ್ನ. ಬಟ್ ಕಥೆಗಳಿಗೂ ಮತ್ತು ಪ್ರಯಾಣಕ್ಕೂ ಒಂದು ಏನೋ ಲಿಂಕ್ ಇದೆ ಅಲ್ವಾ? ಮತ್ತು ಕಥೆಗಳಿಗೂ ಮತ್ತು ಏಕಾಂತಕ್ಕೂ ಲಿಂಕ್ ಇದೆ. ಏಕಾಂತ ಅಂದ್ರೆ ಸುಮ್ಮನೆ ಕೂತ್ಕೊಳ್ಳೋದಲ್ಲ, ಬೇರೆ ಏನೋ ಮಾಡ್ತಿರ್ತೀವಿ. ಏಕಾಂತ ಇಲ್ಲಿ ಕ್ರಿಯೇಟ್ ಆಗಬೇಕು. ಒಂದು ಗದ್ದಲದೊಳಗಡೆನೂ ಕೂಡ ನಮ್ಗೊಂದು ಏಕಾಂತ ಸೃಷ್ಟಿಸ್ಕೊಳ್ಬಹುದು, ಆಗುತ್ತದೆ. ಮತ್ತೆ ನಾವು ಏಕಾಂಗಿಯಾಗಿದ್ದಾಗ ತುಂಬಾ ಗದ್ದಲ ಇರ್ಬೋದು ನಮ್ಮ ಮನಸ್ಸಲ್ಲಿ, ಆ ಥರನೂ ಆಗುತ್ತೆ. ಎಕ್ಸಾಕ್ಟ್ಲಿ. ಸೊ ಇಲ್ಲೇ ಏಕಾಂತ ಸೃಷ್ಟಿ. ಬಟ್ ಟ್ರಾವೆಲ್ ಆ್ಯಕ್ಚುಲಿ ತುಂಬ ಹೆಲ್ಪ್ ಮಾಡುತ್ತೆ. ಅಂದರೆ ನೀವು ಗಾಡಿ ಓಡಿಸ್ತಿರ್ಬಾರ್ದು, ಸುಮ್ಮನೆ ಕೂತ್ಕೊಂಡು. ಅದು ಇನ್ನೂ ಬೆಟರ್. ನಾವು ಗಾಡಿ ಓಡಿಸದೇ ಇದ್ದಾಗ, ನಾವು ಸುಮ್ಮನೆ ಹಿಂದೆ ಕೂತ್ಕೊಂಡಿದ್ದಾಗಂತೂ ತುಂಬ ಚೆನ್ನಾಗಿ ಬರುತ್ತೆ. ಅದು ಬಸ್ಸಲ್ಲಿ ನನಗೆ ಅವಾಗ ಅನಿಸ್ತಿತ್ತು, ಈಗ ಕಡಿಮೆ ಹೋಗಿರೋದು. ನೀವು ಕಿಟಕಿ ಪಕ್ಕದಲ್ಲಿ ಕೂತ್ಕೊಂಡು ಸುಮ್ಮನೆ ಜನ ನೋಡ್ತಾ ಹೋದರೆ. ಸೊ ಹಾಗೆ ಕತೆ ಹುಟ್ಟುವಂಥ ಪ್ರೊಸೆಸ್ ಬಗ್ಗೆ ನಾವು ಮಾತಾಡಿದ್ವಿ. ಈಗ ಕುಸುಮ ಅವರು ಹಾಗೆ ನಾನು ಓಡಿಸಿದ್ರೂ ನನಗೆ ಹುಟ್ಟುತ್ತೆ. ನನಗೆ ಮೈಸೂರಿಂದ ಆಯಿರಹಳ್ಳಿ
ನಮ್ಮೂರು ಒಂದು 15 ಕಿಲೋಮೀಟರ್ ದೂರ ಇದೆ ನಮ್ಮ ತೋಟದಿಂದ. ಅಲ್ಲಿ ಹೋಗ್ತಾ ಬರ್ತಾ ಇರುವಾಗ ನನ್ನ ತಲೆಯಲ್ಲಿ ಕತೆ ಓಡ್ತಾ ಇರುತ್ತೆ ಸಾಮಾನ್ಯವಾಗಿ ಅದೇ ದಾರಿಲಿ ನನ್ನದು. ಮತ್ತು ಏನೋ ಅಡುಗೆ ಮಾಡುವಾಗ ಸ್ಪೆಷಲಿ ಅಡುಗೆ ಮನೆಯಲ್ಲಿ ಏನೋ ಅಂದರೆ ನಮ್ಮ ಫಿಸಿಕಲಿ ಏನು ಬ್ಯುಸಿ ಇರುವಾಗ ಮೈಂಡಲ್ಲಿ ಕತೆ ಯಾವಾಗ ಮೊನೋಟನಸ್ ಕೆಲಸಗಳು ಅಂದ್ರೆ ನಮಗೇನು ಜಾಸ್ತಿ ಅಲ್ಲಿ ಇನ್ವಾಲ್ವ್ಮೆಂಟ್ ಬೇಕಾಗಿರಲ್ಲ, ತಾನೇ ಮಾಡ್ತಿರುತ್ತೆ ಕೈ ಆ ಥರದ್ರಲ್ಲಿ ಹೊಳೆಯುತ್ತೆ. ಮತ್ತು ಮುಖ್ಯವಾಗಿ ನನಗೆ ಹಾಗೆ ಏನೋ ಎಲ್ಲಿಂದನೋ ಬರುತ್ತೆ ಕತೆ, ಸುಮ್ಮನೆ ಯಾವುದೋ ಒಂದು ಲೈನಿಂದ ಹಿಂಗೆ ಹೊಳೆದು ಶಾಂತಿ ಹೇಳಿದ ಹಾಗೆ ಅದನ್ನು ನಾನು ಹೇಳಿದ್ನಲ್ಲ, ನಮ್ಮಿಬ್ಬರದ್ದು ಪ್ಯಾಟ್ರನ್ಸ್ ಕಂಪ್ಲೀಟ್ ಚೇಂಜು. ಅವಳು ಒಂದು ತೊಟ್ಟು ಬಣ್ಣದಿಂದ ಇಡೀ ಚಿತ್ರನ ಸುಮ್ಮನೆ ಬಿಡಿಸ್ತಾ ಹೋಗ್ತಾಳೆ. ಆದರೆ ನನಗೆ ಮೊದಲೇ ಗೊತ್ತಿರುತ್ತೆ ಏನು ಯಾವ ಅಂದರೆ ಚಿತ್ರ ಹೇಗೆ ಬರುತ್ತೆ ಅಂತ ಗೊತ್ತಿರಲ್ಲ. ಅದು ಇನ್ನೊಂದು ವಿಷಯ. ಅದು ಅಂದರೆ ತುಂಬ ಜನ ನಾನು ಇಲ್ಲಿ ಆಲ್ರೆಡಿ ಬರ್ಕೊಂಬಿಟ್ಟಿರ್ತೀನಿ ಕತೆ ಫುಲ್ ಗೊತ್ತು ನನಗೆ, ನಾನು ಬರೀ ಪೆನ್ ಇದರಲ್ಲಿ ಟೈಪ್ ಮಾಡೋದು ಅಷ್ಟೇ ಕೆಲಸ ಅಂತ ಹೇಳ್ತಾರೆ. ನನಗೆ ಹಾಗಾಗೋದಿಲ್ಲ. ಒಂದು ಸ್ಕೆಲಿಟನ್ ಇರುತ್ತೆ ಅಷ್ಟೇ, ಕತೆ ಆದರೂ ಅಷ್ಟೇ, ಕಾದಂಬರಿ ಆದರೂ ಅಷ್ಟೇ, ಅದೇ ತೊಗೊಂಡು ಹೋಗ್ಬಿಡುತ್ತೆ. ಆದರೆ ಪಾತ್ರಗಳು ಮತ್ತು ಘಟನೆಗಳು, ಒಂದು ಗಟ್ಟಿ ಪಾತ್ರ ಅಥವಾ ಒಂದು ಗಟ್ಟಿಯಾದ ಘಟನೆ, ಇಷ್ಟು ಮಾತ್ರ ನನ್ನ ಹತ್ರ ಇರುತ್ತೆ. ಅದು ಇರುತ್ತೆ ಅಲ್ಲ ಅಂದರೆ ನಾನು ಸೃಷ್ಟಿಸಿದ್ದಲ್ಲ, ನನ್ನ ಒಂದು ಅದೃಷ್ಟ ಅಂತ ಹೇಳ್ತೀನಿ ಅದನ್ನ ನಾನು. ಅದೃಷ್ಟ ಏನಂದರೆ ನಾನು ತುಂಬ ಒಂದು 25 ನನಗೊಂದು 23 ಅನಿಸುತ್ತೆ ನಾನು ಈ ಟಿ ವಿ ಜಗತ್ತಿಗೆ ಬಂದಾಗ. ಅಲ್ಲಿವರೆಗೂ ನಾನು ಸಿಟಿ, ಮೈಸೂರು, ನಂಜನಗೂಡು, ಕೊಳ್ಳೇಗಾಲ ಆ ಥರದ ನಮ್ಮ ಸುತ್ತಲ ಸಣ್ಣ ಪುಟ್ಟ ಸಿಟಿನ ಬಿಟ್ಟರೆ ದೊಡ್ಡ ನಗರಗಳನ್ನು ನಾನು ನೋಡೇ ಇಲ್ಲ ನನ್ನ ಕಾಲು ಜೀವನ. ಆಮೇಲೆ ನಾನು ಬೆಂಗಳೂರಿಗೆ ಬಂದಿದ್ದು. ಸೊ ಹಾಗಾಗಿ ಒಂದು ಹಳ್ಳಿಗಳು ಅಂದರೆ ಹೇಗೆ ಸರ್, ಒಂದು ನಮ್ಮ ಹಳ್ಳಿ ಮಾತ್ರ ಅಲ್ಲ, 100 ಹಳ್ಳಿಗಳು ಅಂದರೆ ಕಪಿಲೆ ಕಂಡ ಕತೆಗಳು ಅಂದರೆ ಕಪಿಲೆ ಸುತ್ತ ನಾಡಿನಲ್ಲಿರುವ ನಮ್ಮ ನೆಂಟರುಗಳೆಲ್ಲ ಇರ್ತಾರೆ, ದೊಡ್ಡಮ್ಮ, ಚಿಕ್ಕಮ್ಮ, ಮಾವ, ಅಜ್ಜಿ, ಆ ಥರ ಎಲ್ಲ ಊರುಗಳು, ಅಷ್ಟು ಕತೆಗಳು, ಅಷ್ಟು ಪಾತ್ರಗಳು, ಯಾರ್ಯಾರೋ ಹೆಣ್ಮಕ್ಳು ಎಲ್ಲೆಲ್ಲೋ ಸಫರ್ ಆಗ್ತಾ ಇರ್ತಾರೆ. ಅದೆಲ್ಲ ನನಗೆ ಕೇಳಿ ಗೊತ್ತಿರುತ್ತೆ. ಏನೇನೋ ಘಟನೆಗಳು ನನ್ನ ಮುಂದೆ ನಡೆದಿರುತ್ತೆ. ಅದು ಬೆಳೆಯುತ್ತೆ. ಇದರಲ್ಲಿ ಒಂದು ವಿಷಯ ಇದೆ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಾನು ಕದ್ದುಬಿಟ್ಟೆ ಅಲ್ವಾ ಅಂತ. ನನಗೊಂದು ಅವ್ರದ್ದು ಕತೆನ ನಾನು ಬರೆದ್ಬಿಟ್ಟು ನಾನು ಕತೆಗಾರ್ತಿ ಅಂತ ಅನ್ನಿಸ್ಕೊಂಡ್ಬಿಟ್ಟು ನಾ ಹಾಕಿದ್ರೆ, ಅಂದರೆ ಅದನ್ನೇ ಬರ್ದಿರೋದಿಲ್ಲ, ಅದು ಕೆಲವು ಸತಿ 2 ಪಾತ್ರ ಸೇರಿ ಒಂದಾಗಿರೋ ಸಾಧ್ಯತೆನೂ ಇರುತ್ತೆ, ಇನ್ನು ಏನೇನೇನೋ ಆಗಿರುತ್ತೆ. ನಂಗೆ ಒಂದೊಂದ್ಸತಿ ಆಗ್ದು ಗಿಲ್ಟ್ ಕಾಡೋದು. ಆಮೇಲೆ ನಾನು ಅದರಿಂದ ಆಚೆ ಬಂದ ಬಗ್ಗೆ ಹೇಗೆ ಅಂದರೆ, ನೋಡಿ ನನ್ನ ಕಣ್ಣಿಗೆ ಈಗ ಯಾವುದೋ ಒಂದು ಪಾತ್ರ, ಇದರಲ್ಲಿ ಬಹುತೇಕ ಕತೆಗಳು ನಾನು ಸ್ವಯಂ ಸೃಷ್ಟಿಸಿದ್ದು, ಝೀರೋಯಿಂದ ಬಂದಿದ್ದು ಅಲ್ಲ, ಎಲ್ಲೋ ಕೇಳಿದ ಘಟನೆ, ನೋಡಿದ ಪಾತ್ರಗಳೇ ಅವೆಲ್ಲ. ಆದರೆ ಅದನ್ನು ನನ್ನದೇ ರೀತಿಲಿ ಬೆಳೆಸಿರ್ತೀನಿ, ಅದು ಬೇರೆ ಪ್ರಶ್ನೆ. ಆದರೆ ಕದ್ದ ಗಿಲ್ಟ್ ಇಲ್ಲ ನನಗೆ. ಯಾಕೆ ಅಂದರೆ ಅವರು ನನ್ನ ಕಾಲದಲ್ಲಿ ಇಂಥದ್ದೊಂದು ಬದುಕಿತ್ತು, ಪಾಪ ಅವರು ಹೀಗೆ ಬದುಕಿದ್ರು, ಅವರು ನಾನು ಬರೀದೇ ಹೋಗಿದ್ರೆ ಅವ್ರು ಬದುಕಿದ್ದು ಹೌದು, ಅವ್ರ ಬದುಕಲಾಗೆಲ್ಲ ನಡೆದಿದ್ದು ಹೌದು, ಅದಕ್ಕೆ ಈ ವ್ಯವಸ್ಥೆ ಹೇಗೆ ಕಾರಣ, ನಾವು ಹೇಗೆ ಕಾರಣ, ಏನೇನಾಗಿತ್ತು ಅದೆಲ್ಲ ಆಗಿದ್ದು ಹೌದು. ಆ ಥರ ಇನ್ನೂ ಲಕ್ಷಾಂತರ ಘಟನೆಗಳಿರ್ಬೋದು ನಮ್ಮ ಊರಲ್ಲಿ, ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಎಷ್ಟೊಂದಾಗಿರ್ಬೋದು. ನನ್ನ ಕಣ್ಣಿಗೆ ಸಿಕ್ಕಿದ್ದನ್ನು ನಾನು ಕತೆಯಾಗಿಸಿದ್ದೀನಿ ಅಷ್ಟೇ. ಅಷ್ಟರ ಮಟ್ಟಿಗೆ ಅವ್ರ ಬದುಕನ್ನು ನಾನು ಜೀವಂತವಾಗಿ ಇಟ್ಟಿದ್ದೀನಿ ಕತೆ ಮೂಲಕ ಅಂತ ನಾನು ಒಂದು ಏನೋ ಖುಷಿ ಪಡ್ತೀನಿ. ಪಾತ್ರಗಳಿಗೆ ಗೊತ್ತಿರುತ್ತಾ ಇದು ಕತೆ ನಂದು ಅಂಥೇಳಿ? ಗೊತ್ತಿರಲ್ಲ. ಅದು ಒಂದು ರೀತಿಯಿಂದ ಒಳ್ಳೆಯದೇ. ಸೊ ಹಾಗೆ ನಾವು 2 ಪುಸ್ತಕಗಳ ಬಗ್ಗೆ ಮಾತಾಡ್ತಾ ಇದ್ವಿ. ತುಂಬ ಚೆನ್ನಾಗಿ ಇಬ್ಬರು ಕೂಡ ಮಾತಾಡಿದರು. ಇದು ಕಪಿಲೆ ಕಂಡ ಕಥೆಗಳು ಮತ್ತು ಚಿತ್ರಕಾರನ ಬೆರಳು, ಎರಡನ್ನೂ ಅಂಕಿತ ಪ್ರಕಾಶನದವರು ಪಬ್ಲಿಷ್ ಮಾಡಿದ್ದಾರೆ. ಮತ್ತು ತುಂಬ ಚೆನ್ನಾಗಿ ಮಾತಾಡಿದರು ಕೂಡ ಕಥೆಗಳ ಬಗ್ಗೆ ಇಬ್ಬರು, ಕುಸುಮ ಮತ್ತು ಶಾಂತಿ. ನಿಮಗೆ ಹೆಂಗಸರ ಕಷ್ಟಗಳು ಅಷ್ಟೇ ಕಾಣ್ತಾವೆ, ಗಂಡಸರ ಕಷ್ಟಗಳು ಕಾಣಲ್ಲ? ಇಲ್ಲ ಸರ್, ಇಲ್ಲ. ಅದು ಸುಮ್ಮನೆ ನಂಗೆ ಮಾತಾಡುವಾಗ ಉದಾಹರಣೆಗೆ ಹಾಗೆ ಹೇಳಿದೆ. ಆದರೆ ಹಿಂದೆ ಅಂದರೆ ಸ್ವಲ್ಪ ಹಿಂದಕ್ಕೆ ಹೋದರೆ ಜನ ಅಕ್ಷರದ ಜಗತ್ತಿಗೆ ಬರೋಕ್ಕಿಂತ ಮುಂಚೆ ಖಂಡಿತವಾಗ್ಲೂ ಸಫರರ್ಸು ಹೆಣ್ಮಕ್ಳು ಜಾಸ್ತಿ, ಎಲ್ಲರ ಮನೆಗಳಲ್ಲೂ, ನಿಮ್ಮ ಮನೇಲೂ, ಎಲ್ಲರ ಮನೆಗಳಲ್ಲೂ. ಮತ್ತೆ ಗಂಡಸರ ಸಫರಿಂಗ್ ಕೂಡ ಇದೆ ಅದರಲ್ಲಿ, ಹಂಗೇನೂ ಇಲ್ಲ. ಈಗ ನಾವು ಒಬ್ಬ ಗಂಡಸು ಹೆಂಗಸಿಗೆ ಸಫರ್ ಕೊಡ್ತಾ ಇದ್ದಾನೆ ಅಥವಾ ಕಷ್ಟ ಕೊಡ್ತಾ ಇದ್ದಾನೆ ಅಂದರೆ ಅವನೇನು ಸುಖವಾಗಿರಲ್ಲ. ಅವನು ಆ್ಯಕ್ಚುಲಿ ಕಷ್ಟದಲ್ಲಿ, ಅಂದರೆ ಅವನ ಕಷ್ಟ ಅವ್ನಿಗೆ ಗೊತ್ತೇ ಇರಲ್ಲ ಬೇಸಿಕಲಿ ಅಲ್ವಾ. ಅವನು ಕಷ್ಟದಲ್ಲೇ ಇರ್ತಾನೆ ಆ್ಯಕ್ಚುಲಿ, ಅಂದರೆ ಕಷ್ಟದಲ್ಲಿ ಇರ್ತಾನೆ ಅಂದರೆ ಅವನು ಸುಖವಾಗಂತೂ ಇರಲ್ಲ. ಇಲ್ಲ, ನನ್ನನ್ನು ತುಂಬ ಜನ ಒಂದು ಕ್ವೆಶನ್ ಕೇಳ್ತಾರೆ. ಅಂದರೆ ನಂದು ಕತೆಗಳಲ್ಲಿ ಹೆಣ್ಮಕ್ಳು ಮಾತ್ರನೇ ಬರಲ್ಲ ಪಾತ್ರಗಳಾಗಿ. ಕೆಲವೊಂದು ಫಸ್ಟ್ ಪರ್ಸನ್ ನೆರೇಷನ್ ಇರುತ್ತೆ. ಸೊ ನಿರೂಪಕ ಗಂಡು ಹುಡುಗ ಆಗಿರ್ತಾನೆ. ಸೊ ಒಂದು ಗಂಡಿನ ಮನಸ್ಥಿತಿನ ಇಷ್ಟು ಚೆನ್ನಾಗಿ ಹೇಗೆ ನೀವು ಬರೀತೀರಾ ಅಂತ ಅನ್ನೋದು. ಓಕೆ, ಈಗ ನಾವು ಯೂಶ್ವಲಿ ಕಥೆಗಳನ್ನ ಓದಬೇಕಾದ್ರೆ ಈಗ ಹೆಣ್ಮಕ್ಳು ಬರೆದಾಗ
ನೀವು ಹೇಳ್ದಂಗೆ ಹೆಣ್ಮಕ್ಳ ಕಷ್ಟ ಅಂತ ಹೇಳಿದರೆ ಫಸ್ಟ್ ಥಾಟ್ ಅದೇ ಬರುತ್ತೆ, ಹೆಣ್ಮಕ್ಳು ಅಂಥೇಳಿ. ಹೆಣ್ಮಕ್ಳಿಗೆ ಬಗ್ಗೆನೇ ಬರೀಬೇಕಾಗಿಲ್ಲ, ಕಥೆಗಾರ ಬರೀ ಗಂಡಸರ ಬಗ್ಗೆ ಬರೀಬೇಕಾಗಿಲ್ಲ. ಆ ಒಂದು ಏನು ಹೇಳಿ ಲಿಮಿಟೇಷನ್ನ ಮೀರಿರೋದ್ರಿಂದನೇ ಅವ್ರು ಕಥೆಗಾರ ಆಗಕ್ಕೆ ಸಾಧ್ಯ, ಇಲ್ಲಾಂದರೆ ಕಥೆಗಾರರಾಗಕ್ಕೆ ಸಾಧ್ಯ ಇಲ್ಲ. ಗಂಡಸನ ಬಗ್ಗೆ ಮಾತಾಡ್ತಾರೆ, ಹೆಂಗಸ ಬಗ್ಗೆ ಮಾತಾಡ್ತಾರೆ. ಉದಾಹರಣೆಗೆ ಲಂಕೇಶ್ ಅವರು ಹೆಣ್ಮಕ್ಳ ಬಗ್ಗೆ ತುಂಬ ಚೆನ್ನಾಗಿ ಬರೀತಿದ್ರು. ಲಂಕೇಶ್ ಕಾವ್ಯ, ನೀಲು ಕಾವ್ಯನ ಓದಿರೋರು ಗೊತ್ತಿರುತ್ತೆ. ಅದು ಒಂದು ಹೆಣ್ಣಿನ ಅಂತರಾಳ, ಬಟ್ ಅದನ್ನು ಬರಿತಿದ್ದು ಲಂಕೇಶ್. ಎಷ್ಟು ಚೆನ್ನಾಗಿ ಬರಿತಿದ್ರು ಅಂದರೆ ಅದನ್ನು ಹೆಣ್ಮಕ್ಳು ಕೂಡ ಅಷ್ಟು ಚೆನ್ನಾಗಿ ಅಭಿವ್ಯಕ್ತಿಗೊಳಿಸೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಸೊ ಹೀಗಾಗಿ ಆ ಲಿಮಿಟೇಷನ್ಗಳು ಕಥೆಗಾರರಿಗೆ ಇರಲ್ಲ, ಮತ್ತು ಇದ್ದರೆ ಅವ್ರು ಕಥೆಗಾರರಾಗಲ್ಲ. ಇದನ್ನು ನಾವು ಅರ್ಥ ಮಾಡ್ಕೊಳ್ತಾನೆ ಈ ಒಂದು ಪ್ರೊಸೆಸ್ ಅಂದರೆ ಗಂಡಸಿನ ಬಗ್ಗೆ ಬರೆದಿರುವಂಥದ್ದು, ಗಂಡಸಿನ ಅಂತರಾಳದಲ್ಲಿ ಹೊಕ್ಕಿ ಬರೆಯುವಂಥದ್ದು, ಅದ್ರ ಬಗ್ಗೆ ಆ ಥರದ ಯಾವುದೋ ಉದಾಹರಣೆ ಕೊಡ್ಬೋದಾ? ನಂದು ಅದು ಹಾಗೇನೂ ಇಲ್ಲ. ಯಾಕಂದರೆ ನಂದು ಕಾದಂಬರಿ ದಾರಿನಲ್ಲಿ ಮುಖ್ಯ ಪಾತ್ರ ಪ್ರಕಾಶ, ಅವನು ಗಂಡು. ಪದ್ಮಿನಿ ಪ್ರಕಾಶ ಇಬ್ಬರು, ಪ್ರಕಾಶನ ಪಾತ್ರ ಆ್ಯಕ್ಚುಲಿ ಪ್ರಕಾಶಂದೇ ಕತೆ ಅದು ನಾ ಹೆಣ್ಣಾಗಿದ್ದಿದ್ದಕ್ಕೋ ಅಥವಾ ಪದ್ಮಿನಿಯ ಕ್ಯಾರೆಕ್ಟರ್ ಕಾರಣಕ್ಕೋ ಪದ್ಮಿನಿ ಪಾತ್ರ ತುಂಬ ಬೆಳೆದು ಬಿಡ್ತು. ಆದರೆ ನಾನು ಮೊದಲಿಗೆ ಅಂದರೆ ಕಾದಂಬರಿ ಬರಿಬೇಕು ಅಂತ ಅಂದ್ಕೊಂಡಾಗ ಪದ್ಮಿನಿ ಪಾತ್ರ ಹಾಗಿರಲೇ ಇಲ್ಲ, ಅದು ಪ್ರಕಾಶಂದೇ ಕತೆ. ಸೊ ಹಂಗಾಗಿ ಅದು ಮತ್ತು ಈ ಕಪಿಲೆ ಕಂಡ ಕತೆಗಳಲ್ಲಿ ಕೂಡ ಗಂಡು ಮಕ್ಕಳ ಕತೆಗಳಿದೆ. ಸ್ವಾಮೀಜಿ ಒಬ್ಬರ ಅಂತರಂಗದ ತಳಮಳಗ ಹಾಗೇನು ಇಲ್ಲ. ಅಂದರೆ ಕತೆ ಬರೆಯೋರು ಏನು ಶಾಂತಿ ಸೋಲ್ ಅಂತ ಹೇಳ್ತಾಳೆ ಅದನ್ನು. ಸೊ ಅದು ಗಂಡು ಹೆಣ್ಣು ಅಂತ ಅನ್ನೋದನ್ನು ನಾವು ಜೇಡ್ರ ದಾಸಿಮಯ್ಯ ಒಂದು ವಚನ ಇದೆ, ಏನಂದರೆ ಮೀಸೆ ಮೂಡಿ ಬಂದರೆ ಗಂಡೆಂಬರು, ಮೊಲೆ ಮೂಡಿ ಬಂದರೆ ಹೆಣ್ಣೆಂಬರು, ನಡಿವೆ ಸುಳಿವಾತ್ಮ ಗಂಡು ಅಲ್ಲ ಹೆಣ್ಣು ಅಲ್ಲ. ಅಷ್ಟೇ ಇಷ್ಟೇ ಕಾನ್ಸೆಪ್ಟ್ ಇದೆ. ನಾವು ಕತೆ ಬರೆಯುವಾಗ ನಾವೊಂದು ಹೆಣ್ಣು ಅನ್ನೋ ಒಂದು ಕಾನ್ಷಿಯಸ್ನೆಸ್ಸಲ್ಲಿ ನಾವು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದೊಂದು ಚೌಕಟ್ಟೊಳಗಾಗ್ಬಿಡುತ್ತೆ. ಸೊ ನಮ್ಮ ಕತೆಗಳೊಂದು ಸೀಮಿತ ಒಂದು ನಿರ್ದಿಷ್ಟ ವಲಯದಲ್ಲಿ ಮುಗ್ದೋಗುತ್ತೆ. ಸೊ ನಾವು ಅದನ್ನು ಮೀರಿದ್ರೆ ಮಾತ್ರ ಅದು ಹಾಗಂತ ನಾವು ಕಾನ್ಷಿಯಸ್ ಎಫರ್ಟ್ ಹಾಕಿ ಮೀರೋದು ಅಂತಲ್ಲ, ಅದು ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಆಗಬೇಕು. ನಾವು ಈ ಗಂಡು ಅಲ್ಲ ಹೆಣ್ಣು ಅಲ್ಲ ಅನ್ನೋಂಥ ಒಂದು ಮನಸ್ಥಿತಿಯನ್ನು ಬರಿಬೇಕು. ಆವಾಗ ನಾವು ಎಲ್ಲನೂ ಕನೆಕ್ಟ್ ಆಗ್ಬೋದು. ಯಾಕೆಂದರೆ ನನ್ನೊಳಗೊಂದು ಗಂಡಿನ ಒಂದು ಅಂಶನೂ ಇರುತ್ತೆ, ನಿಮ್ಮೊಳಗೊಂದು ಹೆಣ್ಣಿನ ಅಂಶನೂ ಇರುತ್ತೆ. ಸೊ ಇದು ಎಲ್ಲರಲ್ಲೂ ನ್ಯಾಚುರಲಾಗಿ ಇರೋದೇ. ಸೊ ಅದನ್ನು ಅರ್ಥ ಮಾಡಿಕೊಂಡ್ರೆ ಸಾಕು ನಾವು ಕನೆಕ್ಟ್ ಆಗಲಿಕ್ಕೆ. ಸೊ ಹಾಗೆ ಕುಸುಮ, ತುಂಬ ಥ್ಯಾಂಕ್ಸ್ ನಿಮಗೆ. ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ, ನಿಮ್ಮ ಕಪಿಲೆ ಕಂಡ ಕಥೆಗಳ ಬಗ್ಗೆ ಮಾತಾಡಿದ್ರಿ. ಈ ಪುಸ್ತಕದ ಲಿಂಕ್ ನಾನು ಹಾಕಿರ್ತೀನಿ, ಆಸಕ್ತರು ದಯವಿಟ್ಟು ಕೊಂಡು ಓದಿ ಮತ್ತು ನಿಮ್ಮ ಫೀಡ್ಬ್ಯಾಕನ್ನು ಕುಸುಮ ಅವ್ರಿಗೂ ಕೊಡಿ. ಅವರು ಫೇಸ್ಬುಕ್ಕಲ್ಲಿ ಸಿಗ್ತಾರೆ ಮತ್ತು ನಿಮಗೆ ರಿಯಲ್ ಆಗೂ ಸಿಗ್ಬೋದು. ಮೈಸೂರು ಸುತ್ತಮುತ್ತ, ಬೆಂಗಳೂರಲ್ಲಿ ಆವಾಗವಾಗ. ಮತ್ತು ನಮ್ಮ ಒಂದು ಕಾರ್ಯಕ್ರಮದ ಕಮೆಂಟ್ ಬಾಕ್ಸಲ್ಲೂ ಕೂಡ ನೀವು ಕೊಡ್ಬೋದು. ಜೊತೆಗೆ ಚಿತ್ರಕಾರನ ಬೆರಳು ಈ ಪುಸ್ತಕದ ಲೇಖಕಿ ಶಾಂತಿ ಕೆ ಅಪ್ಪಣ್ಣ. ಸೊ ಧನ್ಯವಾದ ನಿಮಗೂ ಕೂಡ ಶಾಂತಿ ಅವರೇ. ಸೊ ನಿಮ್ಮ ಫೀಡ್ಬ್ಯಾಕನ್ನು ದಯವಿಟ್ಟು ಕೊಡಿ. ಇದ್ರ ಲಿಂಕ್ ಕೂಡ ನನ್ನ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಬೈ ಮಾಡೋರು ದಯವಿಟ್ಟು ಅದನ್ನು ಕೊಂಡು ಓದಿ ಆಮೇಲೆ ನಿಮ್ಮ ಫೀಡ್ಬ್ಯಾಕನ್ನು ತಿಳಿಸಿ. ಸೊ ಒಂದಷ್ಟು ಮೌಲಿಕವಾದ ಪುಸ್ತಕಗಳು ಮತ್ತು ಪುಸ್ತಕಗಳ ಕಥೆಗಾರರ ಅಥವಾ ಕಥೆಗಾರ್ತಿರೊಂದಿಗೆ ಮಾತಾಡುವಂಥ ಕಾರ್ಯಕ್ರಮ ಇದು. ತುಂಬ ಜನ ಈ ಪ್ರೋಗ್ರಾಮ್ ನೋಡಿ ಈ ಪುಸ್ತಕಗಳನ್ನ ತೊಗೊಂಡು ನಂಗೆ ಮೆಸೇಜ್ ಮಾಡಿರ್ತಾರೆ, ನಿಮ್ಮಿಂದ ನಮ್ಮ ಕಬೋರ್ಡಲ್ಲಿ ಪುಸ್ತಕಗಳ ಸಂಖ್ಯೆ ಜಾಸ್ತಿ ಆಗ್ತದೆ ಅಂಥೇಳಿ. ಸೊ ಅದು ಭಾಳ ಒಳ್ಳೆಯದು ನನ್ನ ಪ್ರಕಾರ. ಪುಸ್ತಕಗಳು ನಮ್ಮ ಜೀವನಕ್ಕೆ ಒಂದೇನೋ ಒಂದು ಅದ್ಭುತವಾದ ಒಂದು ವ್ಯಾಲ್ಯೂನ ಆ್ಯಡ್ ಮಾಡ್ತಾ ಹೋಗ್ತವೆ. ಹೀಗಾಗಿ ಈ ಒಂದು ಕಾರ್ಯಕ್ರಮ ಮತ್ತೊಂದ್ಸಲ ನಿಮಗೆ ಧನ್ಯವಾದ ಹೇಳ್ತಾ, ನಿಮಗೂ ಧನ್ಯವಾದ ಹೇಳಬೇಕಲ್ಲ. ಅದೇ ಈ ಓದೋದ್ರ ಬಗ್ಗೆ ನೀವು ಹೇಳುವಾಗ ಸಾರಿ ಟು ಡಿಸ್ಟರ್ಬ್, ಏನಿಲ್ಲ, ಅದು ಈ ಓದೋದನ್ನು ಯಾತಕ್ಕೆ ಎಂಕರೇಜ್ ಮಾಡಬೇಕು ಅಂತ, ಈವನ್ ನಮ್ಮ ಮಕ್ಕಳಿಗೆ ನಾವು ಓದೋದನ್ನು ತಿಳಿಸಿ ಹೇಳ್ಕೊಡ್ತಾ ಬೆಳೆಸಬೇಕು ಆ ಗುಣನ. ಇವತ್ತು ನೋಡಿ, ನಾವೆಲ್ಲ ಓದಿ ಬೆಳೆದಿದ್ದಕ್ಕೇ ಇವತ್ತು ನಮ್ಗೆ ಬರೆಯೋಕ್ಕಾಗುತ್ತೆ. ಮತ್ತು ಈಗ ಎಷ್ಟೊಂದು ಆ್ಯನಿಮೇಟೆಡ್ ಮೂವೀಸ್ ಬರುತ್ತೆ, ಎಲ್ಲ ಬರುತ್ತಲ್ಲ ನೋಡಿ, ಅದೆಲ್ಲ ಮಾಡ್ತಾ ಇರೋರು ನಮ್ಮ ಏಜ್ ಗ್ರೂಪಲ್ಲಿ ಇಂದ 70s 80s 90s ಬಂದವರು ಮ್ಯಾಕ್ಸಿಮಮ್. ಸೊ ನಮ್ಗೆ ಆ ಕ್ರಿಯೇಟಿವಿಟಿ ಇದೆ. ಸೊ ನಾವು ಓದ್ತಾ ನಮ್ಗೆ ಇಮ್ಯಾಜಿನೇಷನ್ ಲೆವೆಲ್, ಈಗ ಒಂದು ರಾಮ ಅಂತಂದರೆ ನನಗೊಂದು ರೀತಿ ರಾಮ ಕಾಣಿಸ್ತಾ, ನಿಮಗೊಂದು ರೀತಿ ರಾಮ ಕಾಣಿಸ್ತಾ, ನಮ್ಮ ಕ್ರಿಯೇಟಿವಿಟಿ ಬೆಳೆಯುತ್ತೆ. ಬಟ್ ನಾವು ದೃಶ್ಯ ಮಾಧ್ಯಮದಲ್ಲೆಲ್ಲ ನೋಡ್ಕೊತ ಹೋದಾಗ ನಮ್ಮ ಮನಸ್ಸು ಹಾಗೆ ಒಂದು ಅದು ಅಲ್ಲೇ ಸ್ಟಾಕ್ ಆಗುತ್ತೆ, ಫಿಕ್ಸ್ ಆಗುತ್ತೆ, ನಮ್ಮದು ಕ್ರಿಯೇಟಿವಿಟಿ ಕಮ್ಮಿ ಆಗುತ್ತೆ. ಸೊ ಓದೋದನ್ನು ಕಲ್ಟಿವೇಟ್ ಮಾಡ್ಕೊಳ್ಬೇಕು, ಆ ಹ್ಯಾಬಿಟನ್ನು. ಸೊ ಅದನ್ನು ಕೂಡ ಹಾಗೆ ನಾನು ಹೇಳಬೇಕು ಏನು ಗೌರಿ ಶಕ್ಕಿ ಚಾನಲ್ ಬಗ್ಗೆ. ಇದೇನೆಂದರೆ ಈಗಂತೂ ಇದು ಆಲ್ಟರ್ನೇಟ್ ಮೀಡಿಯಾ ಏನು ಯೂಟ್ಯೂಬು ಇದೆಲ್ಲ ಬಂದ ಮೇಲೆ ಅದನ್ನು ಬಹುತೇಕರು ಬಳಸ್ಕೊಂಡಿದ್ದು ವ್ಯೂವರ್ಶಿಪ್ ಕಾರಣಕ್ಕೆ ರೋಚಕ ಸಂಗತಿಗಳನ್ನು ಹೇಳುವ ಸಲುವಾಗಿ ಅಥವಾ ಇನ್ನೇನೋ ಒಂಥರ ಗಾಸಿಪ್ ವಿಷಯಗಳನ್ನು ಹೇಳುವ ಸಲುವಾಗಿ ಬಳಸ್ಕೊಂಡ್ರು. ಆದರೆ ಗೌರೀಶ್ ಅವರು
ಇದನ್ನು ಬೇರೆ ಸಾಧ್ಯತೆಯನ್ನು ನೀವು ಎಕ್ಸ್ಪ್ಲೋರ್ ಮಾಡಿದಿರಿ. ಏನು ಮಾನಸ ಸರೋವರ, ನಾನು ರೆಗ್ಯುಲರ್ ಆಗಿ ಬೆಳಗ್ಗೆ ಸಂಪನ್ನವಾಗುತ್ತೆ ನನ್ನ ದಿನ ಪ್ರತಿದಿನ. ಏನಂದರೆ ಮಾನಸ ಸರೋವರದ ಮತ್ತು ಈ ಥರ ಪುಸ್ತಕ ಪರಿಚಯ ಎಲ್ಲನೂ ಬೆಳಗ್ಗೆ ನಮ್ಮದು ಕಿವಿ ಫ್ರೀ ಇರುತ್ತಲ್ಲ ಅಡುಗೆ ಮಾಡುವಾಗ, ಬೆಳಗ್ಗೆ ಹಾಕಿಬಿಟ್ರೆ 1 hour ನಾನು ಜಗದೀಶ್ ಶರ್ಮಾ ಸಂಪಾದದ ಮಹಾಭಾರತ ಸೀರೀಸು ಎಲ್ಲನೂ ನಾನು ಕೇಳಿಸ್ಕೊಳ್ತೀನಿ. ಸೊ ಇದು ಏನು ವೀಕ್ಷಕರಿಗೂ ನಾವು ಧನ್ಯವಾದ ಹೇಳಬೇಕು. ಯಾಕಂದರೆ ನಿಮ್ಮ ಪ್ರಯತ್ನನ ಈಗ ಅವರು ವ್ಯೂವರ್ಶಿಪ್ ಬಂದಿಲ್ಲ, ನೋಡಿಲ್ಲ ನೀವುಗಳು ಯಾರು ಅಂದರೆ, ಈ ಥರದ ಒಂದು ಚಾನಲ್ ಗೌರಿ ಶಕ್ಕಿ ಚಾನಲ್ 8 ಲಕ್ಷ ಅಂತ ಏನು ನೀವು ಹಾಕಿದ್ರಿ ಮೊನ್ನೆ. ಇಷ್ಟೊಂದು ಸಬ್ಸ್ಕ್ರೈಬರ್ಶಿಪ್ ನಿಮ್ಮಿಂದಾಗಿ ಏನು ಇಂಥದ್ದು ಒಂದು ಸಾಧ್ಯತೆನ ನೀವೆಲ್ಲ ಕಾರಣ, ವೀಕ್ಷಕರು ನಿಮ್ಮ ಸಪೋರ್ಟ್ ಎಲ್ಲ ಕಾರಣ. ಸೊ ನಿಮಗೂ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಅಲಾಟ್. ಸೊ ಸ್ನೇಹಿತರೆ, ಇದು ಹೊಸ ಪುಸ್ತಕ ಕಾರ್ಯಕ್ರಮದಲ್ಲಿ 2 ಪುಸ್ತಕಗಳ ಬಗ್ಗೆ ಮಾತಾಡಿದೆ. ಅದರ ಲಿಂಕನ್ನು ನಾನು ಹಾಕಿದ್ದೀನಿ. ನಿಮ್ಮ ಅನಿಸಿಕೆನ ಪುಸ್ತಕದ ಬಗ್ಗೆನೂ ತಿಳಿಸಿ ಮತ್ತು ಈ ಕಾರ್ಯಕ್ರಮದ ಬಗ್ಗೆ, ಇವರ ಮಾತುಗಳ ಬಗ್ಗೆ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗೌರಿ ಶಕ್ಕಿ ಸ್ಟುಡಿಯೋ ಮತ್ತು ಓದ್ತಾ ಇರಿ ಹೊಸ ಪುಸ್ತಕಗಳನ್ನ. ನಮಸ್ಕಾರ.